ಒಂದು ಅದ್ಭುತವಾದ ಪ್ರಯತ್ನ ಮಾಡ್ತಾ ಇದೆ. ಇಂತಹ ಪ್ರಯತ್ನಕ್ಕೆ ಒಂದು ವೈಯಕ್ತಿಕವಾಗಿ ಧನ್ಯತಾ ಭಾವವನ್ನ ತಿಳಿಸುತ್ತಾ, ಪೂಜ್ಯ ಶ್ರೀ ಸಿದ್ದೇಶ್ವರ ಅಪ್ಪಾಜಿಯವರು ಬಿಜಾಪುರ ಪ್ರಾಂತ್ಯದಲ್ಲಿ ಅವರ ಜ್ಞಾನಾಶ್ರಮ ಅನ್ನುವಂತಹ ಒಂದು ಆಶ್ರಮದಲ್ಲಿ ಅವರು ಹಲವಾರು ವರ್ಷಗಳು ಉಳಿದು ದೇಶ ಸಂಚಾರ ಮಾಡ್ತಾ ಇಂಗ್ಲಿಷು, ತೆಲುಗು, ಮರಾಠಿ, ಕನ್ನಡ ಇಂತಹ ಭಾಷೆಗಳಲ್ಲಿ ಅವರು ಪ್ರವಚನಗಳನ್ನ ನೀಡ್ತಾ ಬಂದಿದ್ದಾರೆ. ತಾವೆಲ್ಲರೂ ಕೂಡ ನೋಡಿದ್ದೀರಾ, ಕೇಳಿದ್ದೀರಾ. ಸಿದ್ದೇಶ್ವರ ಅಪ್ಪಾಜಿಯವರು ಎಲ್ರಿಗೂ ಗೊತ್ತು. ಅವರ ಒಂದಷ್ಟು ಪ್ರವಚನಗಳ ಆಯ್ದ ಪ್ರವಚನಗಳ ಮಾಹಿತಿಯನ್ನ ನಿಮ್ ಜೊತೆಗೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಬಹುಶಃ ಇದು ಉತ್ತರ ಕರ್ನಾಟಕ ಭಾಷೆಯಲ್ಲೇ ಹೇಳಿದ್ರೇನೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಇದು ತಮಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಯಾಕಂದ್ರೆ ಅವ್ರು ಹೇಳಿರೋದು ಅದೇ ಭಾಷೆನಲ್ವಾ, ಹಾಗಾಗಿ ಅದೇ ಒಂದು ಪ್ರಯತ್ನವನ್ನ ನಾವು ಮಾಡೋಣ ಸ್ನೇಹಿತರೆ. ನಾವು ಈ ಜಗತ್ತಿಗೆ ಬಂದಿರೋದು ಏತಕ್ಕೆ ಅನ್ನುವಂತಹ ಒಂದು ಪ್ರವಚನ. ನಾವು ಈ ಜಗತ್ತಿಗೆ ಯಾಕೆ ಬಂದಿರ್ತೀವಿ, ಬಂದ್ಮೇಲೆ ಯಾಕೆ ಬಂದಿದೀವಿ ಅನ್ನೋದನ್ನ ಮರಿತೀವಿ. ಯಾಕೆ ಬಂದಿದೀವಿ ಅನ್ನೋದನ್ನ ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿ ಅವರು ಒಂದು ಕತೆ ಮೂಲಕ ಹೇಳ್ತಾ ಹೋಗ್ತಾರೆ. ಏನಾಗಿರ್ತದ ಅಂತಂದ್ರ, ಒಬ್ಬ ರಾಜ ಇರ್ತಾನೆ. ಒಬ್ಬ ರಾಜ ಅಂತಂದ್ರ ಬಹಳ ದೊಡ್ಡ ರಾಜ, ಅವನೇನ್ ಸಣ್ಣ ರಾಜ ಇರೋದಿಲ್ಲ, ಬಹಳ ದೊಡ್ಡ ರಾಜ ಇರ್ತಾನ್ರಿ. ರಾಜ ಅಂತಂದ್ರ ಗೊತ್ತಲ್ಲ, ಕೈಗೆ ಕಾಲಿಗೆ ಸಾವಿರಾರು ಆಳು ಇರ್ತಾವ್ರಿ. ದೊಡ್ಡದಾದ ಒಂದು ಅರಮನೆ ತುಂಬಾ ಸಂಗೀತ, ನೂರಾರು ಜನ, ಎಲ್ಲಿ ನೋಡಿದಲ್ಲೂ ಸೈನಿಕರು, ಆಳು ಕಾಳುಗಳು, ದಾಸಿಯರಿರ್ತಾರ್ರಿ. ಅರಮನೆ ವ್ಯವಸ್ಥೆ ಅಂತಂದ್ರೆ ಹೇಳಿಕೆ ಬೇಡ, ಅಷ್ಟೆಲ್ಲ ವೈಭವವಾದಂತಹ ಅರಮನೆ ಇರ್ತದ. ಮಂತ್ರಿ ಮಂಡಳ ಇರ್ತದ್ರಿ. ಅರಮನೆ ತುಂಬಾ ಸೌಂದರ್ಯ, ಸಂಗೀತ, ನೃತ್ಯ, ಎಲ್ಲಿ ನೋಡಿದ್ರು ವೈಭವ, ಸಂಭ್ರಮ ಇರ್ತದ್ರಿ. ಅರಮನೆ ತುಂಬಾ ಎಲ್ಲ ಸಂಭ್ರಮ ಇರ್ತದ. ಯಾವುದಕ್ಕೂ ಕೊರತೆ ಇರ್ಲಿಲ್ಲ. ಇಂತ ಒಬ್ಬ ಮಹಾರಾಜ, ಅವನಿಗೆ ಏನಾಯ್ತಪ್ಪ ಅಂದ್ರ, ಒಂದ್ ದಿವ್ಸ ಸುಮ್ನೆ ಅವನಿಗೆ ಮನಸ್ಸಿಗೆ ಬೇಜಾರಾಗಿ ಏನೋ ಒಂದಷ್ಟು ಅತೀವವಾದ ನೋವಿನಲ್ಲಿ ಮುಳುಗಿ ಆ ರಾಜ ಒಂದ್ ದಿವ್ಸ ಹಾಸಿಗೆ ಹಿಡಿತಾನ್ರಿ. ಅಂದ್ರ ಮಲ್ಕೊಂಡ್ಬಿಡ್ತಾನ, ಆರಾಮ್ ತಗ್ಬಿಡ್ತದ. ಇಷ್ಟೆಲ್ಲ ವೈಭವ ಇದ್ರು ಕೂಡ ಅವನಿಗೆ ನೆಮ್ಮದಿ ಇಲ್ಲ, ದುಃಖ ಐತಿ, ಒಳಗಡೆ ಅಸಮಾಧಾನ ಐತಿ, ಏನೋ ಕಳ್ಕೊಂಡನಿ ಅನ್ನುವಂಥದ್ದು. ಅವನೇನು ಕಾರಣನೇ ಇಲ್ಲ, ಒಂದ್ ದಿವ್ಸ ಸುಮ್ನೆ ಹಾಗೆ ಹಾಸಿಗೆ ಹಿಡಿದ್ಬಿಡ್ತಾನ್ರಿ. ಎಲ್ಲಾ ನೋಡ್ರಿ, ದೊಡ್ಡ ರಾಜ, ಬಹಳ ದೊಡ್ಡ ಜವಾಬ್ದಾರಿ ಐತಿ. ಇಷ್ಟೆಲ್ಲಾ ಜವಾಬ್ದಾರಿ ಮತ್ತೆ ಇನ್ನೂ ಸಣ್ಣ ವಯಸ್ಸು ರಾಜನಿಗೆ. ಈ ತರ ಇದ್ದಾಗ ಹಾಸಿಗೆ ಹಿಡಿದು ಬಿಟ್ಟಂತಂದ್ರ ನಮ್ ಗತಿ ಏನು ಅಂತೇಳಿ ಇಡೀ ರಾಜ್ಯದ ಎಲ್ಲಾ ಜನತೆ ಚಿಂತೆ ಒಳಗಾಗ್ತಾರೆ. ಮುಖ್ಯವಾಗಿ ಮಂತ್ರಿ, ರಾಜನ ಎಲ್ಲಾ ಪರಿವಾರದವರು ಅವರು ಕೂಡ ಚಿಂತೆ ಒಳಗಾಗ್ತಾರೆ. ಏನು ನಮ್ಮ ರಾಜನ ಸ್ಥಿತಿ ಈ ತರ ಆಯ್ತು, ಮಲ್ಕೊಂಡೆ ಬಿಟ್ಟರು, ಹೇಳುವರು, ಇದಕ್ಕೇನ್ ಔಷಧ ಅಂತ ಹೇಳಿ ನೋಡ್ರಿ. ರಾಜ ಹುಷಾರ್ ತಪ್ಪಿತು ಅಂತಂದ್ರ ದೇಶ ವಿದೇಶದಿಂದ ಎಲ್ಲಾ ಡಾಕ್ಟರ್ಸ್ ಬಂದ್ರಿ, ವೈದ್ಯರು. ಆಗಿನ ಕಾಲಕ್ಕೆ ವೈದ್ಯರು ಆ ಆಯುರ್ವೇದಿಕ್ ಔಷಧವನ್ನ ಕೊಡುವಂತಹ ವೈದ್ಯರು ಬಂದ್ರು. ಎಲ್ಲಾ ರೀತಿಯ ಪ್ರಯತ್ನ ಮಾಡಿದ್ರು, ಆದ್ರೂ ಕೂಡ ಅವನಿಗೆ ಗುಣ ಆಗ್ಲಿಲ್ಲ. ಎದ್ದು ಕುತ್ಕೋಲಿಲ್ಲ ರಾಜ. ಅಷ್ಟು ಪ್ರಯತ್ನ ಬಿಡ್ಲಿಲ್ಲ ಅವರು. ಏನಾದ್ರು ಆಗಿರ್ಬೋದು ಅಂತೇಳಿ ಮಂತ್ರವಾದಿಗಳನ್ನ ಕರ್ಕೊಂಡ್ಬಂದ್ರು, ಜ್ಯೋತಿಷಿಗಳನ್ನ ಕರ್ಕೊಂಡ್ಬಂದ್ರು, ಎಲ್ಲಾ ಪ್ರಯತ್ನ ಮಾಡಿದ್ರು. ನೋಡ್ರಿ, ಯಾರಾದ್ರೂ ಒಬ್ರಿಗೆ ಹುಷಾರ್ ತಪ್ಪಿತು ಅಂದ್ರೆ ನಾವು ಎಲ್ಲಾ ಪ್ರಯತ್ನ ಮಾಡ್ತೀವಿಲ್ಲ, ಆತರ ರಾಜನಿಗೆ ಎಲ್ಲಾ ರೀತಿಯ ಪ್ರಯತ್ನಗಳಾದ್ರು ಆರೋಗ್ಯ ಸುಧಾರಿಸೋದಕ್ಕೆ. ಆದ್ರೂ ಕೂಡ ಆರೋಗ್ಯದಲ್ಲಿ ಸುಧಾರಣೆ ಬರ್ಲಿಲ್ಲ. ಏನಾಯ್ತಪ್ಪ ಅಂದ್ರ, ಒಂದ್ ದಿವ್ಸ ಹಿಂಗ ಬಹಳ ಚಿಂತೆ ಒಳಗಿದ್ರಿ. ಎಲ್ಲಾ ಅರಮನೆಯ ಎಲ್ಲಾ ಸದಸ್ಯರು ಬಹಳ ಚಿಂತೆ ಒಳಗಿದ್ರು. ಹೀಗಿರ್ಬೇಕಾದ್ರ ಆ ಊರೊಳಗ ಒಬ್ರು ಯೋಗಿಗಳು ಬಂದಿದ್ರಿ, ಒಬ್ರು ಸ್ವಾಮೀಜಿಗಳು ಬಂದಿದ್ರು. ಮಂತ್ರಿಗ್ ಗೊತ್ತಾಯ್ತ್ರಿ ಆ ವಿಷಯ. ಇಲ್ಲ, ಸಾಧು ಸತ್ಪುರುಷರು ಯೋಗಿಗಳನ್ನ ಕರ್ಕೊಂಡ್ ಬಂದು ರಾಜರಿಗೆ ಆಶೀರ್ವಾದ ಕೊಡಿಸಿದ್ರ ಆರಾಮಾಗ್ಬೋದಲ್ಲ ಮಹಾರಾಜ. ಯಾಕಂದ್ರೆ ಮಹಾರಾಜಂದ ಚಿಂತಿ ಮಂತ್ರಿಗೆ ಬಾಳ ಇರ್ತದ್ರಿ. ಯಾಕಂದ್ರ ದೊಡ್ಡ ಜವಾಬ್ದಾರಿ ಅಲ್ಲ. ಯೋಗಿಗಳನ್ನ ಕರ್ಕೊಂಡ್ ಬರ್ತಾರ್ರಿ. ಅವ್ರೇನೋ ಗುರುಗಳ ಬಂದು ನೋಡಿ ರಾಜನ ನೋಡ್ತಾರೆ. ರಾಜನ್ ನೋಡಿ
ಅವ್ನ್ ಮಲ್ಕೊಂಡಿದ್ದು ಅವ್ನ ನೋಡು ನೋಟ ಮಾತಾ ಇರಂಗಿಲ್ರಿ, ಮಾತಾಡ್ತಿರಂಗಿಲ್ಲ. ರಾಜ ಸುಮ್ನೆ ಮಲಗ್ ಬಿಟ್ಟಿರ್ತಾನ. ದೇಹ ಕೃಷಿ ಆಗಿರ್ತೈತಿ, ಯಾವ್ದು ರೋಗ ಇಲ್ಲ. ಆದ್ರೂ ಕೂಡ ಹೇಳ್ತಾ ಇಲ್ಲ. ಅವನ್ನ ನೋಡಿದಂತ ಯೋಗಿ ಹೇಳ್ತಾರ್ರಿ, ಒಬ್ಬ ಬಂದಂತ ಸಾಧು ಹೇಳ್ತಾರ್ರಿ, ಇದಕ್ ಔಷಧ ಐತಲ್ಲ ನನ್ನ ಹತ್ರ ಅಂತ ಹೇಳ್ತಾರ್ರಿ ಅವ್ರು. ಎಲ್ಲರಿಗೂ ಪೂರ್ತಿ ಖುಷಿ ಆಗ್ತದೆ. ಯಾಕಂದ್ರ ಸತತವಾಗಿ ಒಂದಷ್ಟು ಒಂದು ವರ್ಷದಿಂದ ಅವ್ರು ಪ್ರಯತ್ನ ಮಾಡತಾರ್ರಿ, ರಾಜನನ್ನ ಏಳಿಸ್ಬೇಕು, ಆ ಒಂದು ಸಮಸ್ಯೆಯನ್ನು ಹೊರಗೆ ತರಬೇಕು ಅಂತ ಹೇಳಿ. ಯಾರಿಂದಲೂ ಆಗ್ತಾ ಇಲ್ಲ, ಯಾರ ಬಾಯಲ್ಲೂ ಪರಿಹಾರದ ಮಾತೇ ಬಂದಿಲ್ಲ. ಇಷ್ಟು ಚಿಂತೆಯೊಳಗಿದ್ದಾಗ ಒಬ್ರು ಯಾರೋ ಬಂದು ಇದಕ್ ಪರಿಹಾರ ಐತಿ ಅಂದಾಗ ಬಹಳ ಖುಷಿ ಐತ್ರಿ ಮನ್ಸಿಗೆ. ಎಲ್ಲರಿಗೂ ಬಹಳ ಖುಷಿ ಐತಿ. ನಮ್ ರಾಜ ಏನ್ ಆರಾಮ್ ಆಗ್ತಾನಲ್ಲ, ನಮ್ಮ ಮಹಾರಾಜ ಆರಾಮ್ ಆಗ್ತಾನೋ ಅಂತ ಹೇಳಿ. ಆ ಔಷಧ ಏನು ಹೇಳ್ರಿ ಅಂತಂದಾಗ ಆ ಯುಕ್ತಿಗಳು ಹೇಳ್ರಿ. ಆ ಔಷಧ ಏನಪ್ಪಾ ಅಂತಂದ್ರ, ಇವ್ರಿಗೆ ಯಾರು ಆನಂದದಿಂದ ಖುಷಿಯಿಂದ ಅದಾರಲ್ಲ, ಯಾವುದೇ ಮನುಷ್ಯ ನಾ ನೆಮ್ಮದಿಯಿಂದ ಅದನ್ನು, ಖುಷಿಯಿಂದ ಅದನ್ನು, ಸಂತೋಷದಿಂದ ಅದನ್ನು ಅಂತ ಯಾವ ಮನುಷ್ಯ ಹೇಳ್ತಾನಲ್ಲ, ಅವ್ ಹಾಕೊಂಡಿರುವಂತ ಅಂಗಿ ತಂದ ಈ ಮಹಾರಾಜರ ತೊಡಸ್ಬೇಕು, ಆಗ ನಿಮ್ಮ ಮಹಾರಾಜ ಆರಾಮಾಗ್ತಾನೋ, ಎದ್ದು ಕೂಡ್ತಾನೋ ಅಂತ ಹೇಳ್ತಾರ. ಆಗ ಮಂತ್ರಿಗ ಅನಸ್ತೈತಿ, ಇದೇನ್ ಬಾಳ ಸುಲಭ ಐತ್ ಬಿಡ್ರಿ, ಎಷ್ಟ ನಾವ್ ಬಾಳ ದೊಡ್ಡದ ಏನ್ರೋ ಹೇಳ್ತೀರಿ ಅಂತ ಅನ್ಕೊಂಡಿದೀವಿ, ಆದ್ರ ಇಷ್ಟು ಸುಲಭವಾದಂತ ಔಷಧಿ ಐತಿ ಅನ್ನೋದು ಗೊತ್ತಿರ್ಲಿಲ್ಲ. ಒಂದು 1000 ಅಂಗಿ ತರ್ತೇನೆ ನಾನು, ನಮ್ಮ ಮಹಾರಾಜ ಗುಣ ಆಗ್ತಾರಂದ್ರ 1000 ಅಂಗಿಯನ್ನ ನಾನು ತಗೊಂಡ್ಬರ್ತೀನಿ ಅಂತ ಹೇಳಿ ಮಂತ್ರಿಗೆ ಬಾಳ ಖುಷಿ ಆಯ್ತ್ರಿ. ಯಾಕಂದ್ರ ಬರೀ ಇಂತ ಒಂದ್ ಅಂಗಿ ಹಾಕಿದ್ರ ನಮ್ ರಾಜ ಆರಾಮ್ ಆಗ್ತಾನ ಅಂತಂದ್ರ ಯಾಕಂದ್ ತರಬಾರ್ದು, ಬಾಳ ಖುಷಿ ಐತ್ರಿ ಅಂತ ತರ್ಲಿಕ್ಕೆ ಅಂತ ಹೇಳಿ ಮಂತ್ರಿ ತನ್ನ ಎಲ್ಲ ಒಂದಷ್ಟು ಆ ಸೈನಿಕರೊಂದಿಗೆ ಎಲ್ಲಾ ಕಡೆಗೆ ತಿರುಗಾಡೋದಕ್ಕೆ ಶುರು ಮಾಡ್ತಾರೆ. ಮೊದಲು ಅವ್ರ ಊರಾಗ್ರಿ, ತಮ್ಮ ಇಡೀ ರಾಜ್ಯದಲ್ಲಿ ಪ್ರತಿಯೊಂದು ಮನೆಯನ್ನ ಬಿಡದೆ ಎಲ್ಲಾ ಮನೆಗೆ ಹೋಗ್ತಾರ್ರಿ. ಎಲ್ಲಾ ಮನೆಗೆ ಹೋದ ನಂತರ ಹೇಳ್ತಾರ್ರಿ, ನೋಡ್ರಿ ಎಷ್ಟ್ ಚೆನ್ನಾಗಿ ಹೇಳ್ತಾರೋ, ಆನಂದವಾಗಿ ಆನಂದವಾಗಿ ಇರುವಂತಹ ಒಂದು ಅಂಗಿ ಸಿಕ್ಕರೆ ಸಾಕು, ನಮ್ಮ ರಾಜ ಗುಣ ಆಗ್ತಾರೋ ಅಂತಂದ್ರ ಅಂತ ಅಂಗಿಯನ್ನ 100 ತಗೊಂಡ್ಬರ್ತೀನಿ ಅನ್ನುವಂತಹ ಒಂದು ಛಲ ಇಟ್ಕೊಂಡು ಮಂತ್ರಿ ಹೋದ್ರು. ಎಲ್ಲಾ ಮನೆಗೆ ಹೋದ್ರು. ದೊಡ್ಡವ್ರ ಹತ್ರ ಹೋದ್ರು, ಸಣ್ಣವ್ರ ಹತ್ರ ಹೋದ್ರು, ಶ್ರೀಮಂತರ ಹತ್ರ ಹೋದ್ರು, ಬಡವರ ಹತ್ರ ಹೋದ್ರು. ಪ್ರತಿಯೊಬ್ಬರ ಹತ್ರ ಹೇಳ್ತಿದ್ರು, ಆರಾಮ್ ಆರಾಮದನೋ ಇಲ್ಲೋ ಅಂತ ಕೇಳ್ತಿದ್ರು. ನೀವ್ ಆರಾಮದಿರೇನಾ ಅಂತ ಕೇಳ್ತಿದ್ರು. ನೀವು ಸುಖಿಯಾಗಿದ್ದೀರೇನಾ ಅಂತ ಹೇಳಿ ಇವ್ರು ಕೇಳ್ತಿದ್ರು. ಕೇಳಿದಾಗ ಪ್ರತಿಯೊಬ್ರು ಹಂಗೆ ಹೇಳ್ತಿದ್ರು, ನಾವ್ ಆರಾಮದೀವ್ರಿ, ನಾವ್ ಖುಷಿಯಾಗಿದ್ದೀವ್ರಿ ಅಂತ ಹೇಳೋರು. ಇನ್ನೊಂದ್ ಸ್ವಲ್ಪ 1-2 ಮಾತು ಹೆಚ್ಚಿ ಹೋದ್ ನಂತರ, ನಾವೇನೋ ಆರಾಮದೀವ್ರಿ, ಆದ್ರ ನಮ್ ಮನ್ಯಾಗ ಒಂದ್ ಸ್ವಲ್ಪ ಸರಿ ಇಲ್ಲ. ನಾವೇನೋ ಖುಷಿಯಾಗಿದ್ದೀವಿ, ಆದ್ರ ನಮ್ಮ ಮನೆಯಿಂದ ನಮಗ್ ತೊಂದ್ರೆ ಐತಿ, ಸಂಬಂಧಗಳಲ್ಲಿ ಸರಿ ಇಲ್ಲ, ಯಾಕೋ ಮನಸ್ಥಿತಿ ಸರಿ ಇಲ್ಲ, ನಾನು ಕೆಲಸ ಮಾಡುವಂತಹ ಜಾಗದಲ್ಲಿ ಒಂದಷ್ಟು ಸಮಸ್ಯೆ ಅದಾವು. ಹೀಗೆ ಒಬ್ಬೊಬ್ರು ಒಂದೊಂದ್ ತರ ಹೇಳೋರ್ರಿ, ಒಬ್ರು ಒಂದೊಂದ್ ತರ ಹೇಳ್ತಾ ಹೋಗ್ಬಾರ್ದು. ಈ ಇಡೀ ರಾಜ್ಯ ಮುಗಿತ್ರಿ, ಚಲೋ ಎಲ್ಲಾ ಚಲೋ ಅದ, ನಮ್ಮ ಮನೆಯವ್ರ ಚಲೋ ಇಲ್ಲ. ಎಲ್ಲಾ ಚಲೋ ಅದ, ಆದ್ರ ನಮ್ಮ ಬಂಧು ಬಾಂಧವರು ಸರಿ ಇಲ್ಲ. ನೋಡ್ರಿ, ಒಬ್ಬೊಬ್ರದು ಒಂದೊಂದ್ ತರ ಕಾರಣ. ಕೆಲವರು ದೈಹಿಕ ತೊಂದ್ರೆ ಹೇಳ್ರ, ಇನ್ನು ಕೆಲವರು ಸಾಮಾಜಿಕ ತೊಂದ್ರೆ ಹೇಳ್ತಾ ಇದ್ರು, ಇನ್ನು ಕೆಲವರು ಆಶೋತ್ತರಗಳಲ್ಲಿರ್ತಕ್ಕಂತ ಸಮಸ್ಯೆಗಳನ್ನ ಹೇಳ್ತಾ ಇದ್ರು. ಇದೆಲ್ಲವನ್ನ ಕೇಳ್ದ ನಮ್ಮ ರಾಜ್ಯದಾಗ ಸಿಗ್ಲಿಲ್ಲ, ಬೇರೆ ರಾಜ್ಯದಾಗ ನೋಡುನು, ಬೇರೆ ಕಡೆ ನೋಡುನು ಅಂತೇಳಿ ತಮ್ಮ ರಾಜ್ಯವನ್ನ ಬಿಟ್ಟು ಮತ್ತೆ ಬೇರೆ ರಾಜ್ಯಕ್ಕೆ ಮಂತ್ರಿ ಪ್ರಯಾಣ ಬೆಳೆಸ. ಯಾಕಂದ್ರ ಮಹಾರಾಜನನ್ನು ಗುಣ ಮಾಡ್ಬೇಕಾಗಿತ್ತಲ್ಲ, ಎಲ್ಲೇ ಬೇಕಾದಲ್ಲಿ ಸಿಗ್ಲದ ಹಂಗೆ ತರ್ಲೇಬೇಕು ಅನ್ನುವಂಥದ್ದು ಒಂದ್ ಛಲ. ಮಂತ್ರಿಗೆ ಒಂದ್ ಕಡೆಗೆ ಏನಾಯ್ತ್ರಿ, ಖುಷಿಯಾಗಿರೋದು ಒಬ್ರು ಇಲ್ಲಲ್ಲ, ಯಾರು ಸಂತೋಷವಾಗಿಲ್ಲಲ್ಲ. ಇಷ್ಟು ದೊಡ್ಡ ದೊಡ್ಡ ಮನಿ ಕಟ್ಟ್ಯಾರು, ಇಷ್ಟೆಲ್ಲಾ ವ್ಯವಸ್ಥೆ ಮಾಡ್ಕೊಂಡಾರು, ಆದ್ರೂ ಕೂಡ ಸಂತೋಷವಾಗಿಲ್ಲ, ತೃಪ್ತಿ ಮಾತು ಒಂದು ಬರ್ತಾನೆ ಇಲ್ಲಲ್ಲ. ಇಷ್ಟೆಲ್ಲಾ ಐತಿ, ನಾ ಆರಾಮದನು ಅಂತ ಒಬ್ರು ಯಾರು ಹೇಳ್ತಾನೆ ಇಲ್ಲಲ್ಲ. ಇಷ್ಟನ ಜೀವನ ಅಂದ್ರೆ ಇಷ್ಟನ ಅನ್ನುವಂತ ಒಂದಷ್ಟು ಯೋಚನೆಗಳು ಬಂದ್ರಿ ಮಂತ್ರಿ ತಲ್ಯಾಗ. ಅಷ್ಟೇ ಯಾಕೆ ನಮ್ ಮಹಾರಾಜರ್ದು ಅಷ್ಟು ದೊಡ್ಡ ಅರಮನೆ ಐತಿ, ಅವ್ರಿಗೆ ಆರಾಮ್ ತಪ್ಪಿತ್ತು. ಹಂಗಾದ್ರ ಸುಖಿಯಾದ ಮನುಷ್ಯ ಈ ಜಗತ್ತಿನಾಗ ಅದಾನೋ ಇಲ್ಲೋ ಅನ್ನೋ ಹಂತಕ್ ಬಂದ್ರಿ ಮಂತ್ರಿ. ಯಾಕಂದ್ರೆ ಯಾರನ್ನ ಕೇಳಿದ್ರು ಯಾರು ಬರೀ ಇಲ್ಲ ಅಂತ ಹೇಳಕತ್ತಾರು. ಮುಂದೆ ಹೋದ, ಮತ್ತೆ ಎಷ್ಟೋ ರಾಜ್ಯಗಳನ್ನ ತಿರುಗಾಡಿದ, ಎಲ್ಲೂ ಇಲ್ರಿ, ಎಲ್ಲೂ ಅದಕ್ ಉತ್ತರನೇ ಇಲ್ಲ, ಪರಿಹಾರನೇ ಇಲ್ಲ. ಈಗ ನಾವೇ ನೋಡ್ರಿ, ಅಲ್ಲಿ ಇದ್ದಂತ ಪ್ರವಚನಗಳನ್ನ ಕೇಳ್ಕೊಂಡಂತ ಭಕ್ತಾದಿಗಳನ್ನ ಉದ್ದೇಶಿಸಿ ಅಪ್ಪಾಜಿಯವ್ರು ಹೇಳ್ತಾರ್ರಿ, ಈಗ ನೀವೆಲ್ಲ ಇಲ್ಲಿ ಕುಂತೇರಿ, ಎಲ್ಲ ಬಹಳಷ್ಟು ಅಂದ್ರೆ
ಸಾವಿರಾರು ಜನ ಅವ್ರ ಪ್ರವಚನ ಕೇಳಕ್ ಬಂದ್ ಕೂಡ್ತಿತ್ರಿ ಜನ. ಸಾವಿರಾರು ಜನ ಮುಂಜಾವಿನ ಸಮಯದಲ್ಲಿ ಸಾವಿರಾರು ಜನ ಅವರ ಪ್ರವಚನವನ್ನ ಕೇಳೋದಕ್ಕೆ ಬಂದು ಕೂಡ್ತಾ ಇದ್ರು. ಅವರನ್ನ ಉದ್ದೇಶಿಸಿ ಹೇಳ್ತಾರ ಅಪ್ಪಾಜಿ, ಈಗ ನೀವೆಲ್ಲರೂ ಇಲ್ಲಿ ಕುಂತೀರಿ, ಸುಮ್ನೆ ಪ್ರವಚನ ನೋಡೋದಂತ ಹೇಳಿ ಸುಮ್ನೆ ಕುಂತೀರಿ. ಯಾರೇ ಒಬ್ಬ ದೊಡ್ಡ ಡಾಕ್ಟರ್ ಬಂದ, ಸ್ಪೆಷಲಿಸ್ಟ್ ಡಾಕ್ಟರ್ ಬಂದ ಅಂತಂದ್ರ ಏನೂ ಇರ್ಲಿಕ್ಕಂದ್ರು ನಂದು ಒಂದ್ ಸಮಸ್ಯೆ ಐತೆ ಅಂತ ಹೋಗಿ ನೀವು ನಿಂತ್ಕೋತಿರೋ ಇಲ್ಲೋ ಅಂತ ಕೇಳ್ತಾರೆ. ಅಂದ್ರೆ ಮನುಷ್ಯನ ಸಹಜ ಸ್ವಭಾವನೆ ಅದು. ಬೇಡ, ದೇವ್ರು ಬಂದ ಅಂತಂದ್ರ, ದೇವ್ರು ಪ್ರತ್ಯಕ್ಷ ಆದ ಅಂತಂದ್ರ ಈ ಪ್ರವಚನ ಇಲ್ಲೇ ಕುಂಡಿರ್ತೈತಿ, ನೀವೆಲ್ಲ ಹೋಗಿ ಅಲ್ಲಿ ಕ್ಯೂ ಹಚ್ಚಿರ್ತೀರಿ. ನಂಗ್ ಅದು ಬೇಕು, ನಂಗ್ ಇದು ಬೇಕು, ನನಗ್ ಅದು ಬೇಕು, ನನಗ್ ಇದು ಬೇಕು, ನನಗ್ ಅದು ಕೊರತೈತಿ, ಇದು ಕೊರತೈತಿ. ಅಕ್ಕ ಹೇಳ್ತಾರು, ಈ ಜಗತ್ತಿನ್ಯಾಗ ಎಲ್ಲರೂ ಕೊರತೆ ಒಳಗನ ಬದುಕಾಕತ್ತಾರ. ಸುಖಿ ಅಂತ ಯಾರದಾರು? ಎಲ್ಲ ಕಡೆ ಬರೀ ಕೊರತೆನೇ ಐತಿ. ಅದಕ್ಕೆ ಹೇಳ್ತಾರ ನೋಡ್ರಿ, ಇರುವುದೆಲ್ಲ ಬಿಟ್ಟು ಇರದ್ರ ಕಡೆಗೇನೆ ಗಮನ ಜಾಸ್ತಿ. ಮನುಷ್ಯನ ಜೀವನನೇ ಅಂತದ್ದು, ಕೊರತೆ ಕಡೆಗೇನೆ ಜಾಸ್ತಿ ಗಮನ ಇರ್ತದ. ಯಾರು ಖುಷಿ ಅದಾರು? ಅವಾಗ ಮಹಾರಾಜ ಇಂತಹ ಒಂದು ಖಿನ್ನತೆಗೊಳಗಾದಂತಹ ಮಹಾರಾಜನಿಗೆ ಸುಖಿಯಾಗಿರ್ತಕ್ಕಂಥ ಮನುಷ್ಯನ ಅಂಗಿ ತಂದು ಹಾಕಿರನ ಆರಾಮ್ ಆಗ್ತಾನೋ ಅಂತ ಯೋಗಿಗಳು ಹೇಳ್ಯಾರ. ಅಂತ ಅಂಗಿ ಎಲ್ಲಿ ಸಿಗ್ತತಿ? ಇಷ್ಟೆಲ್ಲಾ ಮಂತ್ರಿ ವಿಚಾರ ಮಾಡಕತ್ರಿ. ಮಂತ್ರಿ ಹುಡ್ಕಾಡಿದ, ದೂರ ದೂರ ಹೋದ, ರಾಜನ ಸಲುವಾಗಿ ಎಷ್ಟೋ ಪ್ರಯತ್ನ ಮಾಡಿದ, ಆದ್ರೂ ಕೂಡ ಎಲ್ಲೂ ಕೂಡ ಸಿಗ್ಲಿಲ್ಲ. ಕೊನೆಗೆ ಒಂದ್ ದಿವ್ಸ ಸಾಕಾಗ್ ಹೋಯ್ತು, ಬ್ಯಾಸತ್ರಿ ಅವ್ನ ಮನುಷ್ಯ ಮಂತ್ರಿ, ಸಾಕಪ್ಪ ಇನ್ನ ಅಂತ ಹೇಳಿ ಪುನಃ ಮತ್ತ ತಮ್ಮ ರಾಜ್ಯಕ್ಕ ವಾಪಸ್ ಬರ್ಬೇಕಾದ್ರ ಒಂದು ಕಡೆಗೆ ಕುತ್ಕೋತಾರ್ರಿ. ಸಾಯಂಕಾಲ ಆಗಿರ್ತತಿ, ಒಂದ್ ಕಡೆ ಕೂತಿರ್ತಾರೋ. ಎಲ್ಲೋ ಒಂದ್ ದೂರದಿಂದ ಒಂದು ಹಾಡುವಂತಹ ಒಂದು ಧ್ವನಿ ಕೇಳ್ತತಿ. ಯಾರೋ ಹಾಡು ಹಾಡ್ತಿರ್ತಾರೆ. ಒಬ್ಬ ಮನುಷ್ಯ ಎಲ್ಲೋ ದೂರದಾಗ ಕುತ್ಕೊಂಡ ಹಾಡ ಹಾಡ್ತಿರ್ತಾನ್ರಿ, ಪುರುಷ. ಆ ಧ್ವನಿ ಕೇಳಿಸ್ತತ್ರಿ, ಮಂತ್ರಿ ಕೇಳಿಸ್ತತ್ರಿ. ಸ್ವಲ್ಪ ಹೊತ್ತ ಆ ಹಾಡನ್ನ ಕೇಳ್ತಾನ್ರಿ ಮಂತ್ರಿ ಕೇಳ್ತಾನ್ರಿ. ಹಾಡನ್ನ ಕೇಳಿ ಸಾಯಂಕಾಲದ ಸಮಯ, ಇನ್ನೇನು ಸೂರ್ಯಾಸ್ತ ಆಗ್ತಾ ಇರ್ತದ. ಸೂರ್ಯ ತಾಯಿ ಹುಟ್ಟಿಯೊಳಗ್ ಹೋಗುವಂತ ಸಮಯ. ಆ ಸಮಯದಲ್ಲಿ ಇಂತ ಒಂದು ಇಂಪಾದ ಧ್ವನಿ, ಹಾಡು, ಎಷ್ಟು ಮಾಧುರ್ಯ ಐತಿ ಹಾಡ್ನ್ಯಾಗ. ಇಷ್ಟು ಚೆನ್ನಾಗಿ ಹಾಡವ ಎಷ್ಟು ಸುಖಿಯಾಗಿರ್ಬೋದಮ್ಮ, ಎಷ್ಟು ಅವನಲ್ಲಿ ಸಂತೋಷ ತುಂಬಿರ್ಬೋದು ಅಂತ ಮಂತ್ರಿಯಲ್ಲಿ ಯೋಚನೆ ಬಂತು. ಪಕ್ಕದ ರಾಜ್ಯನೇ ರೀ, ಬಹಳ ದೂರ ಅಲ್ಲ, ತಮ್ಮ ಪಕ್ಕದ ರಾಜ್ಯದಲ್ಲಿ ಒಬ್ಬ ಸಾಮಾನ್ಯ ಹುಡುಗ ಇರ್ತಾನ್ರಿ. ಆ ಹಾಡು ಎಲ್ಲಿ ಬರ್ತಿತ್ತಲ್ಲ, ಧ್ವನಿ ಎಲ್ಲಿ ಬರ್ತಿತ್ತಲ್ಲ, ಆ ಧ್ವನಿ ಕೇಳ್ಸೋದ್ ಕಡೆಗೆನ ಹೋಗ್ತಾರ್ರಿ ಮಂತ್ರಿ. ಹುಡ್ಕೊಂಡ್ ಹೋಗ್ತಾನ. ಹುಡ್ಕೊಂಡ್ ಹೋದಾಗ ಅಲ್ಲಿ ಒಂದ್ ಸಣ್ಣದ್ ಗುಡ್ಸ್ಲ ಇರ್ತೈತ್ರಿ. ಅಗ್ದಿ ಸಣ್ಣ ಗುಡ್ಸ್ಲನ್ನ ಗೊತ್ತಾಗ್ತಲ್ಲ, ಓಕೆ, ಆ ಹುಲ್ಲಿನಿಂದ ಮಾಡಿದಂತ ಒಂದು ಮನೆ. ಆ ಮನೆ ಮುಂದ ಒಬ್ಬ ಹುಡುಗ, 25 ವರ್ಷದ ಯುವಕ ಕೂತಿರ್ತಾನ್ರಿ. 25 ವರ್ಷದ ಯುವಕ ಹಾಡ್ತಾ ಕೂತಿರ್ತಾನ್ರಿ. ಅಗದಿ ಆನಂದದಿಂದ, ಖುಷಿಯಿಂದ ಹಾಡ್ತಾ ಕೂತಿರ್ತಾನ. ಈ ಹಾಡ್ ಎಷ್ಟು ಮಧುರ ಐತಿ ಅಂದ್ರ, ಆ ಹುಡುಗ ಎಷ್ಟು ಸಂತೋಷದಿಂದ ಇರ್ಬೇಕು, ಅವನಲ್ಲಿ ಎಷ್ಟು ಸಂಪತ್ತಿರ್ಬೇಕು, ಏನೆಲ್ಲ ಹೊಂದಿರ್ಬೇಕು ಅವನು, ಅದಕ್ಕ ಇಷ್ಟ ಖುಷಿಯಾಗಿದಾನು ಅಂತ ಹುಡ್ಕ್ಯಾಡ್ಕೊಂತ ಬಂದಂತ ಮಂತ್ರಿಗೆ ಶಾಕ್ ಆಗ್ತತ್ರಿ. ಆ ಯುವಕನ ಹತ್ರ ಏನೇನು ಇರ್ಲಿಲ್ಲ, ದೊಡ್ಡ ಅರಮನೆ ಇರ್ಲಿಲ್ಲ, ಓಡಾಡ್ಲಿಕ್ಕೆ ಗಾಡಿಗಳು ಇರ್ಲಿಲ್ಲ, ಏನೂ ಇರ್ಲಿಲ್ಲ. ಇರ್ಲಿಕ್ಕೆ ಒಂದು ಸಣ್ಣ ಗುಡಿಸಲು ಮಾತ್ರ ಇತ್ತು. ಆ ಗುಡಿಸಲಿನ ಪಕ್ಕದಲ್ಲಿ ಒಂದು ಮರ. ಆ ಮರದ ಕೆಳಗ್ ಕುತ್ಕೊಂಡ ಆ ಯುವಕ ತನ್ನೊಳಗೆ ತಾನು ಆನಂದ ಮಗ್ನನಾಗಿ ಹಾಡ ಹಾಡ್ಕೊಂತ ಕೂತಿದ್ದ. ಇದನ್ನು ನೋಡಿದ ಮಂತ್ರಿಗೆ ಆಶ್ಚರ್ಯ ಆಯ್ತ್ರಿ. ಎಷ್ಟು ಮುಖದ ಮೇಲೆ ಮಂದಹಾಸ ಐತಿ, ಎಷ್ಟು ಸಂತೋಷ ಐತಿ, ಇಷ್ಟ್ ಚೆನ್ನಾಗಿ ಹಾಡ ಹಾಡಕತ್ತಾನ. ಇವನಲ್ಲಿ ಅಂಗಿ ಸಿಗಬಹುದಲ್ಲ, ಒಂದನೇ ಅಂಗಿ ಸಿಗ್ಬೋದಲ್ಲ. ಇವನ ಹತ್ರ ಇರುವಂತ ಒಂದ್ ಅಂಗಿಯಲ್ಲಿ ಒಂದ್ ಅಂಗಿನ ಇಸ್ಕೊಂಡ, ಒಂದು ಶರ್ಟ್ ತಗೊಂಡ್ಬಿಟ್ಟು ನಾವು ಹೋಗೋಣ, ನಮ್ಮ ಮಹಾರಾಜರಿಗೆ ಅದನ್ನ ತೊಡಸೋಣ. ಯಾಕಂದ್ರೆ ಖಿನ್ನತೆ ಒಳಗಾಗ್ಯಾರ ನಮ್ಮ ಮಹಾರಾಜರು, ಅದರಿಂದ ಹೊರಗ್ ಬರ್ತಾರೋ ಅಂತ ಹೇಳಿ ಬರ್ತಾರ್ರಿ. ಆ ಯುವಕನ ಹತ್ರ ಬಂದ್ರ, ಆ ಯುವಕ ಏನು ಮಸ್ತ್ ಆದ ದೇಹ, ಅಗದಿ ಸದೃಢವಾದಂತ ದೇಹ ಇರ್ತದ. ಸಣ್ಣ ಗುಡಿಸಲು, ಅಲ್ಲೇ ಒಂದಿಷ್ಟು ಕಟ್ಟಿಗೆನ ಇಟ್ಟಿರ್ತಾನ. ಗುಡಿಸಲೊಳಗೆ ಏನೂ ಇರೋದಿಲ್ರಿ. ನೋಡ್ಲಿಕ್ ಹೋದ್ರ ಅಲ್ಲಿ ಏನೇನು ಇರುದಿಲ್ಲ. ಅಷ್ಟು ಸಾಮಾನ್ಯ ಜೀವನ, ಅಷ್ಟು ಸರಳತೆಯಲ್ಲಿ ಸರಳವಾದಂತ ಜೀವನ. ಅಂದ್ರೆ ಬಡವ ಇರ್ತಾನ್ರಿ, ಅವನ ಹತ್ರ ಏನೂ ಇರುದಿಲ್ಲ, ಆದ್ರೂ ಕೂಡ ಅಷ್ಟೊಂದು ಸುಖಿಯಾಗಿರ್ತಾನ್ರಿ. ಈ ಎಲ್ಲಾ ಮಂತ್ರಿಗಳು, ರಾಜಕೋಶಾಕ್ ಹಾಕೊಂಡಂತ ಮಂದಿ
ಆ ಯುವಕನ ಹತ್ರ ಬರೋದನ್ನ ನೋಡಿ ಆ ಹುಡುಗ ಹಾಡೋದನ್ನ ನಿಲ್ಲಿಸ್ತಾನ್ರಿ. ಹಾಡೋದನ್ನ ನಿಲ್ಲಿಸಿ ಏನ್ ಹೇಳ್ತಾನಪ್ಪ ಅಂತಂದ್ರ, ಬರ್ರಿ ಇಲ್ಲಿ ಕುಡ್ರಿ, ಬಂದ್ ಕೂತ್ಕೋರಿ, ಏನ್ ನಿಮ್ದ, ನೀವ್ ನನ್ನ ಹತ್ರ ಬಂದಿರಿ, ಇಷ್ಟು ದೊಡ್ಡ ನೀವು ರಾಜ ಪರಿವಾರದವ್ರ ಅನಸ್ತತಿ, ನನ್ನ ಹತ್ರ ಯಾಕೆ ಬಂದಿರಿ ಅಂತ ಕೇಳ್ತಾರ. ಆ ಯುವಕ ಕೇಳ್ತಾನ್ರಿ. ಕೇಳಿದಾಗ ಆ ರಾಜ್ಯದ ಮಂತ್ರಿ ಹೇಳ್ತಾನ್ರಿ, ನನಗೊಂದು ಕೆಲಸ ಆಗ್ಬೇಕಾಗಿದ್ರ, ಅದು ನಿನ್ನ ಹತ್ರ ಮಾತ್ರ ಸಿಗ್ತದ ಅಂತ ನನಗ ಅನ್ಸೈತಿ ಅಂತ ಹೇಳ್ತಾರೆ. ನಿನ್ನಿಂದ ನನಗೊಂದು ಕೆಲಸ ಆಗ್ಬೇಕು, ನೀ ನನಗೊಂದ ಕೊಡ್ಬೇಕಾಗಿದ, ಅದನ್ನ ಕೊಟ್ರ ಬಹಳ ಉಪಕಾರ ಆಗ್ತತಿ ಅಂತ ಹೇಳ್ತಾನೆ. ಅಲ್ಲಿ ಬಹಳ ಉಪಕಾರ ಆಗ್ತತಿ, ನಿನ್ನ ಹತ್ರ ಇದಂತ ನನಗ್ ಕೊಟ್ರ ಬಹಳ ಉಪಕಾರ ಆಗ್ತತಿ ಅಂತ ಅಷ್ಟ್ ದೊಡ್ಡ ಮಂತ್ರಿ ಹೇಳಕತ್ತಾನಂದ್ರ ನನ್ನ ಹತ್ತಿಕ್ ಅಂತದೇನಿರ್ಬೋದು. ಆ ಹುಡುಗನಿಗೆ ಕನ್ಫ್ಯೂಸ್ ಆಯ್ತ್ರಿ. ನನ್ನ ಹತ್ರ ಏನೂ ಇಲ್ಲ, ನನ್ನ ಹತ್ತಿಕ್ ಕೇಳಕ್ ಬಂದಾರ ಇವ್ರು, ಅದು ರಾಜ ಪರಿವಾರದವ್ರು, ಅಂತ ನನ್ನ ಹತ್ತಿಕ್ ಏನೈತಿ ಅಂತ ಹೇಳಿ ಆ ಯುವಕನಿಗೆ ಕನ್ಫ್ಯೂಸ್ ಆಗ್ತದ್ರಿ. ಕನ್ಫ್ಯೂಸ್ ಆದಾಗ ಹೇಳ್ತಾನ್ರಿ ಯುವಕ, ನೋಡ್ರಿ ಮಂತ್ರಿಯವರೇ, ನನ್ನ ಹತ್ರ ಏನೂ ಇಲ್ರಿ, ಇರ್ಲಿಕ್ಕೆ ಇದೊಂದು ಸಣ್ಣ ಗುಡಿಸಲ ಐತ್ರಿ, ಬೇಕಾದ್ರೆ ನೀವ್ ಒಳಗ್ ಹೋಗ್ ನೋಡ್ರಿ, ಗುಡಿಸಲೊಳಗ್ ಹೋಗಿ ನೋಡ್ರಿ, ಅಲ್ಲಿ ಕೂಡ ಏನೂ ಇಲ್ಲ, ಒಂದು ಚಾಪ್ ಐತಿ, ಒಂದು ಹರಿದಿರುವಂತ ಚಾಪ್ ಐತಿ, ಒಂದೆರಡು ಪಾತ್ರೆ ಇದಾವ ಅಷ್ಟ, ನಾನು ಅಡಿಗೆ ಮಾಡ್ಕೋತೀನಿ, ಒಂದೆರಡು ಪಾತ್ರೆ ಇದಾವು, ಒಂದು ಹರಕು ಚಾಪ್ ಐತಿ, ಇಷ್ಟ ಬಿಟ್ರ ನನ್ನ ಹತ್ರ ಏನೂ ಇಲ್ಲ, ಇದ್ರಾಗಿಂದ ನಿಮ್ಗೆ ಏನ್ ಬೇಕಂತ ತಗೊಂಡ್ ಹೋಗ್ರಿ ಅಂತ ಹೇಳ್ತಾನ್ರಿ. ನೋಡ್ರಿ, ಇದ್ರಾಗಿಂದ ನೀವ್ ಏನ್ ಬೇಕಂತ ತಗೊಂಡ್ ಹೋಗ್ರಿ, ನಿಮ್ಗೆ ಚಲೋ ಆಗ್ತತಿ ಅಂತಂದ್ರ ಒಯ್ರಿ, ತಗೊಂಡ್ ಹೋಗ್ರಿ ಅಂತ ಹೇಳ್ತಾನ್ರಿ. ಆಗ ಅದನ್ನ ನೋಡಿದಂತಹ ಆ ಮಂತ್ರಿಗೆ ಆಶ್ಚರ್ಯ ಆಗ್ತದ್ರಿ. ಆಶ್ಚರ್ಯ ಆಗದ ಏನ್ ಒಳಗೊಳಗ ಏನ್ ಅನಸ್ತತಿ ಮಂತ್ರಿಗೆ, ನಮ್ಮ ಮಹಾರಾಜ ದೊಡ್ಡ ಮಹಾರಾಜ, ಅಷ್ಟ್ ದೊಡ್ಡ ಅರಮನೆ ಐತಿ, ಇಷ್ಟೆಲ್ಲಾ ನೂರಾರು ಆಳು ಕಾಳುಗಳು ಇದ್ರು ಕೂಡ ಅಂತ ಖಿನ್ನತೆಗೊಳಗಾಗಿ ಹಾಸಿಗೆ ಹಿಡ್ದಮ್ಮ ನಮ್ ಮಹಾರಾಜ. ಈ ಹುಡುಗಂಗೇನೋ ಮತ್ತಿನ ಯುವಕ ಇವಾಗ ಯಾರೂ ಇಲ್ಲ, ಅನಾಥ, ಇಷ್ಟು ಸಣ್ಣ ಗುಡಿಸಲೊಳಗ ಅಟ್ಲೀಸ್ಟ್ ಅವನು ಜೀವನ ಮಾಡೋದಕ್ಕೆ ಬೇಕಾಗಿರ್ತಕ್ಕಂತಹ ವಸ್ತುಗಳು ಕೂಡ ಇಲ್ಲ, ಸರಿಯಾಗಿ ವಸ್ತುಗಳು ಕೂಡ ಇಲ್ಲ, ಏನು ಇರಂಗಿಲ್ರಿ. ಆ ಗುಡಿಸಲ್ದಾಗ ಮಲ್ಗೋದಕ್ ಒಂದು ಚಾಪಿ ಇರ್ತತಿ, ಒಂದೆರಡು ಪಾತ್ರೆ ಇರ್ತಾವ ಅಷ್ಟೇ, ಅದನ್ನ ಬಿಟ್ರೆ ಇನ್ನು ಏನೇನು ಇರುತ್ತಿಲ್ಲ. ಇಷ್ಟೇ ಇದ್ರು ಕೂಡ ಇವ್ ಇಷ್ಟೊಂದ್ ಖುಷಿ ಅದಾನು, ಇಷ್ಟ ಆನಂದದಿಂದ ಹೆಂಗ್ ಅದಾನು ಅಂತ ಹೇಳಿ ಆ ಮಂತ್ರಿಗೆ ಆಶ್ಚರ್ಯ ಆಯ್ತು. ನಮ್ ರಾಜಾಗ ಇಷ್ಟೆಲ್ಲಾ ಇದ್ರು ಕೂಡ ಹಾಸಿಗೆ ಹಿಡ್ದಾನು, ಇವನ ಏನೂ ಇಲ್ಲ, ಇವನ ಈ ರೀತಿ ಖುಷಿಯಾಗಿದ್ರು. ಅರಮನೆಯಾಗಿದ್ದ ಆತ್ಮ ಅಳಕತ್ತತಿ, ಈ ಗುಡಿಸ್ನಾಗಿದ್ದ ಆತ್ಮ ನಗ್ಲಕತ್ತತಿ, ಹಾಡ್ಲಕತ್ತದ ಅಂತ ಹೇಳಿ ಒಳಗೆ ಅವನು ಮನನ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾನ್ರಿ. ಅವಾಗ ಹೇಳ್ತನ್ರಿ, ಮಂತ್ರಿ ಕೇಳೇ ಬಿಡ್ತಾನ್ರಿ, ಯಾಕಂದ್ರ ಅವ ಎಲ್ಲರ ಹತ್ರ ಕೇಳಿದಲ್ಲ, ನೀನು ಸುಖಿಯಾಗಿದ್ದೀಯಾ, ನೀನು ಸಂತೋಷದಿಂದ ಇದ್ದೀಯಾ, ಬಾಳ ನಮ್ಗ್ ಬ್ಯಾಸತ್ ಬಿಟ್ಟಿದ್ರಿ ಮಂತ್ರಿ, ಕೇಳಿ 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 ಎಲ್ಲದ ಸಿಗ್ತತಿ ಹೆಂಗ್ಯದ ಅಂತ ಹೇಳಿ. ಅವಾಗ ನೀನು ಸುಖಿಯಾಗಿದ್ದೀಯಾ ಅಂತ ಕೇಳ್ತಾರೆ, ನೀನು ಆನಂದವಾಗಿದೆಯೇನು, ಸುಖಿಯಾಗಿದೆಯೇನು ಅಂತ ಕೇಳ್ತಾನ್ರಿ. ಆಗ ಹುಡುಗ ಅಂತಾನು, ಹುಡುಗ ಹೇಳ್ತಾನ್ರಿ, ಆನಂದವಾಗಿರುವುದು ನನಗ ಅದಷ್ಟ ಗೊತ್ತೈತಿ ನನಗ, ಮತ್ ದುಃಖಿಯಾಗಿರುವುದು ಹೆಂಗ ಅಂತ ಕೇಳ್ತಾನ್ರಿ ಆ ಹುಡುಗ. ದುಃಖಿಯಾಗಿರುವುದು ಹೆಂಗ, ನಾವ್ ಎದಕ್ ಬಂದದೀವಿ, ದುಃಖ ಪಡೋಕ್ ಬಂದೇವಿ ಇಲ್ಲ, ಆನಂದವಾಗಿರುವುದಕ್ಕೇನೆ ಬಂದಿದೀವಲ್ಲ, ಹಂಗಾದ್ರ ದುಃಖ ಯಾವಾಗ್ಲೂ ಅಳ್ಕೊಂತ ಇರ್ಬೇಕನ ಅಂತ ಕೇಳ್ತಾನ್ರಿ ಅವ್. ನಕ್ಕೋಂತ ಇರ್ಬೇಕು, ಇದು ಮನುಷ್ಯ ಧರ್ಮ, ಏನ್ ಅಳ್ಕೊಂತ ಇರ್ಬೇಕನ್ರಿ ಅಂತ ಹೇಳಿ ಮಂತ್ರಿಗೆ ಆ ಹುಡುಗ ಕೇಳ್ತಾನ್ರಿ. ದಿವ್ಸ ತುಂಬಾ ಕೆಲ್ಸ ಮಾಡ್ತೀನಿ, ನಾ ಏನ್ ಮಾಡ್ತೀನಿ ಕೇಳ್ರಿ, ನಾ ಇಡೀ ದಿವ್ಸ ತುಂಬಾ ಕೆಲ್ಸ ಮಾಡ್ತೇನ್ರಿ, ಮಸ್ತ್ ಆಗಿ ಅಡಿಗೆ ಮಾಡ್ತೀನಿ, ನಾನೇ ಅಡಿಗೆ ಮಾಡ್ತೀನಿ, ನನ್ನ ಹತ್ರ ಏನ್ ಪದಾರ್ಥ ಐತಿಲ್ಲ ಅಷ್ಟ್ರೊಳಗನ ಏನ್ ದುಡ್ದಿರ್ತನೋ ಅದ್ರಿಂದ ಏನ್ ದುಡ್ಡು ಬರ್ತೈತಲ್ಲ ಅದರಿಂದ ಪದಾರ್ಥಗಳನ್ನ ತಗೊಂಡ್ಬರ್ತನೋ, ನಾನೇ ಅಡಿಗೆ ಮಾಡ್ತೇನೆ, ಅಡಿಗೆ ಮಾಡಿ ಚೆನ್ನಾಗಿ ಊಟ ಮಾಡ್ತೀನಿ, ಊಟ ಮಾಡಿ ಇಲ್ಲಿ ಬಂದು ಕೂತು ನನ್ನ ಮನಸ್ಸೋ ಇಚ್ಛೆ ನಾನು ಹಾಡ ಹಾಡ್ತೀನಿ, ಆನಂದವಾಗಿ ನನಗೆ ಎಷ್ಟು ಖುಷಿ ಆಗ್ಬೇಕಲ್ಲ, ಖುಷಿ ಆಗೋ ತನಕ ನಾನು ಹಾಡ ಹಾಡ್ತೀನಿ, ಇದು ನನ್ನ ದಿನಚರಿ, ನನ್ನ ಹತ್ರ ಯಾವುದಕ್ಕೂ ಕೊರತೆ ಇಲ್ಲ, ನಾ ಮಸ್ತ್ ಆಗಿದ್ದೀನಿ ಅಂತ ಹುಡುಗ ಹೇಳ್ತಾನ್ರಿ. ಇದನ್ನ ಕೇಳಿ ಮತ್ ಶಾಕ್ ಆಯ್ತ್ರಿ ಮಂತ್ರಿಗೆ. ಏನು ಇವಾಗ ರಾಜ್ಯ ಇಲ್ಲ, ರಾಜ್ಯಭಾರ ಇಲ್ಲ, ರತ್ನ ಇಲ್ಲ, ಬಂಗಾರ ಇಲ್ಲ, ಸಂಪತ್ತಿಲ್ಲ, ಏನೇನೂ ಇಲ್ಲ, ನಾಳೆ ಹೇಗೆ ಅನ್ನುವಂತಹ ಚಿಂತೆ ಕೂಡ ಇಲ್ಲ, ಭವಿಷ್ಯದ ಒಂದಷ್ಟು ಚಿಂತನ ಮಂತನ ಇಲ್ಲ ಯುವಕಗ, ಏನೇನೂ ಇಲ್ಲ, ಒಂದಿಷ್ಟು ಜಮೀನು ಕೂಡ ಇಲ್ಲ, ಏನೂ ಇಲ್ದೆ ಇವನು ಇಷ್ಟು ಖುಷಿಯಾಗಿದ್ದಾನ ಅಂತಂದ್ರ ನಮ್ಮ ಮಹಾರಾಜಿಗೆ ಯಾಕೆ ಆಗೋದು, ಯಾಕೆ ಖಿನ್ನತೆಗೊಳಗಾಗ್ಯಾನ,
ಈ ರೀತಿ ಹಲವಾರು ಯೋಚನೆಗಳು ಬಂದ್ ಹೋಗ್ರಿ ಮಂತ್ರಿಯಲ್ಲಿ. ಆ ಯುವಕನ ಮಾತು ಕೇಳಿ ಇಷ್ಟೆಲ್ಲ ಯೋಚನೆಗಳು ಒಳಗ್ ಓಡಕತ್ತಿದ್ವು. ಏನು ನಿನಗೆ ತೊಂದ್ರೆ ಇಲ್ಲೇನು ಅಂದ್ರಿ ಮಂತ್ರಿ. ಮತ್ತು ಕೇಳ್ದ, ನಿನಗೇನು ತೊಂದ್ರೆ ಇಲ್ಲೇನು ಅಂತ ಕೇಳ್ದ. ಏನಾರ ಪ್ರಾಬ್ಲಮ್ ಐತೆನ ನಿನಗ, ಏನಾದ್ರು ಸಮಸ್ಯೆ ಐತೆನ ಅಂತ ಕೇಳ್ತಾನ್ರಿ. ಯಾಕಂದ್ರೆ ಈ ಹಿಂದೆ ಎಷ್ಟೋ ಜನ ಹೇಳಿರ್ತಾರೆ, 1,000 ಮಂದಿ ಹೇಳಿರ್ತಾರೋ, ನಮ್ಗಾದೈತ್ರಿ, ನಮ್ ಸಂಬಂಧಿಕರಾಗ ನಮ್ಗ್ ತೊಂದ್ರೆ ಮಾಡ್ತಾರೋ, ನಮ್ಗ ಅಲ್ಲಿ ತೊಂದ್ರೆ ಐತಿ, ನಮ್ಗ್ ಇಲ್ಲಿ ತೊಂದ್ರೆ ಐತ್ರಿ, ಬರೀ ಕೊರತೆನ ಹೇಳಿದ್ರು. ಆದ್ರೆ ಇವ ಒಂದು ಕೊರತೆನ ಹೇಳವಲ್ಲ. ನನಗ್ ದೊಡ್ಡ ಮನಿ ಇಲ್ರಿ, ನನಗ್ ಊಟ ಮಾಡ್ಲಿಕ್ಕೆ ಯಾಕಂದ್ರೆ ದೊಡ್ಡ ಸಾವ್ಕಾರ ಅಂದ್ರೆ ಇಡೀ ಮಂತ್ರಿ ಮಂಡಲನೇ, ರಾಜ್ಯದ ಮಂತ್ರಿ ಮಂಡಲನೇ ಆ ಯುವಕನ ಮುಂದೆ ಬಂದತಿ ಅಂದಾಗ ಅವನು ಕೊರತೆಗಳ ಲಿಸ್ಟ್ ಅನ್ನ ಹೇಳ್ಬೋದಾಗಿತ್ತು. ಆದ್ರೆ ಒಂದು ಕೊರತೆಯನ್ನ ಹೇಳಿಲ್ಲ ಅವನು. ನಾ ಇದ್ದುದ್ರೊಳಗ ಬಹಳ ತೃಪ್ತಿಯಾಗಿದ್ದನು, ಬಹಳ ಖುಷಿಯಿಂದ ಅದನು. ನನ್ನಲ್ಲಿ ಇದ್ದದ್ದ ನನಗ್ ಸಾಕು ಅನ್ನುವಂತ ತೃಪ್ತ ಭಾವನೆ ಇತ್ತು ಅವನಲ್ಲಿ. ಅವಾಗ ಹೇಳ್ತಾನ್ರಿ, ಆ ಯುವಕ ಹೇಳ್ತಾನು, ಏನೇನು ಇಲ್ಲ ಅಂದ ಹುಡುಗ. ನನಗೇನು ಸಮಸ್ಯೆ ಇಲ್ಲ, ಏನೇನು ಒಂದು ಸಣ್ಣ ಸಾಸಿವೆ ಕಾಳಷ್ಟು ನಂಗ ಸಮಸ್ಯೆ ಇಲ್ಲ. ಆಗ ಮಂತ್ರಿಗೆ ಬಹಳ ಖುಷಿ ಆಯ್ತು. ಈ ಮಾತನ್ನ ಕೇಳಿದ ಮಂತ್ರಿಗೆ ಬಹಳ ಅಂದ್ರ ಬಹಳ ಖುಷಿ ಆಯ್ತು. ದುಃಖಿ ಇಲ್ಲ ಇವನು, ಬಹಳ ಸುಖಿ ಅದನು. ಹಂಗಾದ್ರ ನನ್ ಕೆಲಸ ಆಗ್ತತಿ, ನನಗ್ ಒಂದಲ್ಲ ಮತ್ತಕ್ಕಿದ್ದದ 10 ಅಂಗಿ ತಗೊಂಡ್ ಹೋಗ್ಬೇಕು ಅಂತ ಹೇಳಿ ಆ ಮಂತ್ರಿ ಯೋಚನೆ ಮಾಡ್ತಾನ್ರಿ. ನನಗ್ ಒಂದರೆ ಅಂಗಿ ಕೊಡ್ಬೇಕು, ಒಂದರೆ ಶರ್ಟ್ ನೀ ಹಾಕೊಂಡಿರೋ ಶರ್ಟ್ ಅನ್ನ ಕೊಡ್ಬೇಕು ಅಂದ್ರೆ ಆ ಯುವಕ ಧರಿಸಿರುವಂತಹ ಬಟ್ಟೆಯನ್ನ ತಗೊಂಡ್ ಹೋಗಿ ಮಂತ್ರಿಗೆ ತೊಡಿಸ್ಬೇಕು. ಇದು ಮಂತ್ರಿ ತಲೆಯಿದ್ದಂತಹ ರಾಜನಿಗೆ ತೊಡಿಸ್ಬೇಕು. ಇದು ಮಂತ್ರಿ ತಲೆಯಿದ್ದಂತಹ ಯೋಚನೆ. ಇವನ ಹತ್ರ ಬಹಳ ಅಂಗಿ ಇರ್ಬೇಕು, ಒಂದರೆ ತಗೊಂಡ್ ಹೋಗೋನು ಅಂತ ಹೇಳಿ. ಯಾಕ ಆ ಯೋಗಿ ಆ ಮಾತನ್ನ ಹೇಳ್ಯಾರ ಅನ್ನೋದು ಮಂತ್ರಿಗೆ ಸರಿಯಾಗಿ ಅರ್ಥ ಆಗಿಲ್ರಿ ಅದು. ಅವಂಗೇನ ಯಾರು ನಕ್ಕು ಅಂತ ಖುಷಿಯಾಗಿದಾರಲ್ಲ ಅವ್ರ ಅಂಗಿ ತಗೊಂಡ್ ಹೋಗಿ ಕೊಟ್ಟು ರಾಜಾಗ ಹಾಕೋದು, ಇದಷ್ಟೇ ಅವ್ನ ತಲ್ಯಾಗ. ನಾ ಆರಾಮಿದೇನಿ, ನನಗೆ ಯಾವ್ದು ಕೊರತೆ ಇಲ್ಲ ಅನ್ನುವಂತಹ ಒಬ್ಬರೇ ಹುಡುಗ ಸಿಕ್ಕಲ್ಲ ಅಂತೇಳಿ ಮಂತ್ರಿಗೆ ಬಹಳ ಖುಷಿ ಆಯ್ತ್ರಿ. ಒಬ್ಬರೇ ಮನುಷ್ಯ ಸಿಕ್ಕಲ್ಲ, ಇಷ್ಟೆಲ್ಲ ಪ್ರಯತ್ನ ಮಾಡಿದಕ್ಕೂ ಒಬ್ಬರೇ ಮನುಷ್ಯ ಸಿಕ್ಕ, ನಮ್ ರಾಜಾಗ ಅಂಗಿ ಸಿಗ್ತದ, ಮತ್ತ ಅವ ಆರೋಗ್ಯವಂತ ಆಗ್ತಾನು ಅಂತ ಒಂದಷ್ಟು ಕಲ್ಪನೆ ಮಾಡ್ಕೊಂಡ್ಬಿಟ್ರಿ. ಆಗ ಹೇಳ್ದ, ನೀನು ಸುಖಿ ಆಗಿದ್ದ ನಿನ್ನ ಅಂಗಿ ನನಗ್ ಕೊಡು. ನೀನು ಇಷ್ಟು ಸುಖಿಯಾಗಿದ್ದೀಯಲ್ಲ, ನೀನ್ ಹಾಕೊಂಡಿರ್ತಕ್ಕಂತ ನಿನ್ನ ಹತ್ರ ಇರುವಂತ ಒಂದು ಶರ್ಟ್ ಅನ್ನ, ಒಂದೇ ಅಂಗಿಯನ್ನ ನನಗ್ ಕೊಡ್ತೀಯಾ ಅಂತ ಕೇಳ್ತಾನ್ರಿ. ಮಂತ್ರಿ ಕೇಳ್ತಾನ್ರಿ, ಆ ಹುಡುಗ ಕೇಳ್ತಾನ, ಅಂಗಿ ನನಗ್ ಕೊಡ್ಬೇಕು. ರಾಜಾಗ ಒಂದು ಸಲಹೆ ಕೊಟ್ಟರು, ನಡೆದ ಎಲ್ಲ ವೃತ್ತಾಂತ ಹೇಳ್ತಾನ್ರಿ. ಆ ಯುವಕಗ ಮಂತ್ರಿ ಹೇಳ್ತಾನ, ಹಿಂಗ ನಮ್ ರಾಜಾಗ ಆರಾಮ್ ತಪ್ಪೈತಿ, ಖಿನ್ನತೆಗೊಳಗಾಗ್ಯಾರು, ಹಾಸಿಗೆನ ಹಿಡ್ದಾರು. ಮತ್ತ ಒಬ್ರು ಯೋಗಿಗಳು ಬಂದು ಹೇಳ್ಯಾರು, ಯಾರು ಸುಖಿಯಾಗಿದಾರಲ್ಲ ಅವ್ರು ಹಾಕೊಂಡಿರುವಂತ ಅಂಗಿ ತಂದು ರಾಜನಿಗೆ ತೊಡಿಸ್ರ ಅವರು ಕೂಡ ಆರಾಮ್ ಆಗ್ತಾರು ಅಂತ ಹೇಳ್ಯಾರು. ಅದಕ್ಕ ನಿನ್ನ ಅತ್ತೆಕಿದ್ ಒಂದ್ ಅಂಗಿ ಕೊಡುಪ ನನಗ ಅಂತ ಹೇಳ್ತಾರ್ರಿ. ಅವಾಗ ಹುಡುಗ ಹೇಳೋ ಮಾತು ಎಷ್ಟು ಚೆನ್ನಾಗಿತ್ತಂದ್ರ ಮಾಸ್ಟರ್ಸ್, ಅವ್ನ್ ಹೇಳ್ತಾನ, ನನ್ನ ಹತ್ರ ಅಂಗಿನೇ ಇಲ್ಲ ಅಂತ ಹೇಳ್ತಾನ್ರಿ ಅವ್ನ್. ಏನ್ ಇದೊಂದ್ ತೊಡ್ಕೊಂಡಿನಿಲ್ಲ, ಇದೊಂದು ಬಿಟ್ರೆ ನನ್ನ ಹತ್ತಿಕ್ ಮತ್ ಬ್ಯಾರೆ ಅಂಗಿಗಳೇ ಇಲ್ಲ, ಹಾಕೊಳಿಕ್ ಮತ್ ಬೇರೆ ಬಟ್ಟೆನೇ ಇಲ್ಲ ನನಗ. ಏನ್ ಇದಷ್ಟ ಹುಟ್ಟೀನಿ, ಇದ್ ಬಿಟ್ರೆ ನನ್ನ ಹತ್ರ ಎಂಥ ಅಂಗಿನೂ ಇಲ್ಲ, ಅದ್ರ ಅವಶ್ಯಕತೆನೂ ನನಗಿಲ್ಲ ಅಂತ ಹೇಳ್ತಾನ್ರಿ ಹುಡುಗ. ಏನೈತಿ ನನ್ನ ಹತ್ರ ಅದ್ರೊಳಗ ಅದನ್ನ ಕೂಡಿಟ್ಟಿಲ್ಲ ಜಾಸ್ತಿ, ಇದೊಂದ್ ಅಂಗಿ ಬಿಟ್ರೆ ನನ್ನ ಹತ್ತಕ್ಕ ಬ್ಯಾರೆ ಅಂಗಿ ಇಲ್ಲ. ಹೆಂಗದ ಅಲ್ರಿ ಹೇಳ್ತಾರ ಸಿದ್ದೇಶ್ವರಪ್ಪ ಹೆಂಗದ ಅಲ್ಲ. ಅವನ ಹತ್ರ ಸುಖಿ ಅದಾನ, ಅಂಗಿ ಇಲ್ಲ, ಸುಖಿ ಅದಾನ, ಅಂಗಿ ಇಲ್ಲ, ಅಂಗಿ ಅದಾವ, ಸುಖ ಇಲ್ಲ, ಆನಂದ ಇಲ್ಲ. ನೋಡ್ರಿ, ನಾವೆಲ್ಲ ಅಂಗಿ ತೊಟ್ಕೊಂಡೇವಿ ಅಂತಾರ್ರಿ ಅಪ್ಪಾಜಿಯವರು. ನಾವೆಲ್ಲ ಅಂಗಿ ತೊಟ್ಟೇವಿ, ಆದ್ರ ಅಂಗಿ ಒಳಗ ನಡ್ಗಕತ್ತೀವಿ, ಧೈರ್ಯ ಇಲ್ಲ, ಜೀವನ ಹೇಗೆ ಅನ್ನುವಂತಹ ಭಯ ಐತಿ, ಆನಂದ ಇಲ್ಲ. ಈ ಅಂಗಿ ಒಳಗೆ ಇಷ್ಟೆಲ್ಲ ಅದಾವು, ಅತೃಪ್ತ ಭಾವನೆ ಅದಾವು. ಅಲ್ಲಿದ್ದಂತ ಎಲ್ಲಾ ಭಕ್ತಾದಿಗಳನ್ನ ಉದ್ದೇಶಿಸಿ ಹೇಳ್ತಾರ್ರಿ, ನಾವು ಅಂಗಿ ತೊಟ್ಟೇವಿ, ಆದ್ರ ಅಂಗಿ ಒಳಗ ನಡ್ಗಾಕತ್ತೀವಿ, ಭಯ ಐತಿ ನಮ್ಮಲ್ಲಿ, ಬೇಕಾದಷ್ಟು ಐತಿ, ಆದ್ರೆ ಇನ್ನೂ ಬೇಕು ಬೇಕು ಅಂತ ಅನಿಸ್ತೈತಿ. ಆ ಹುಡುಗ 25 ವರ್ಷದ ಹುಡುಗ ಸುಖವಾಗಿರಾಕ ಹೇಳ್ತಾನ್ರಿ. ಮತ್ತ ಬಾಳ್ ಶಾನೆ ಇರ್ತಾನ ಹುಡುಗವ. ಮಂತ್ರಿಗಳೇ, ಸುಖವಾಗಿರ್ಲಾಕ ಅಂಗಿನ ಬೇಕನ್ರಿ, ಈ ಅಂಗಿ ಹಾಕೊಂಡ್ರು ಸುಖವಾಗಿರ್ತಾರಂತ ನಿಮ್ಗೆ ಯಾರು ಹೇಳ್ಯಾರು? ಅದು ನಿಮ್ ತಪ್ಪು ಕಲ್ಪನಾ ಐತ್ರಿ. ಸುಖವಾಗಿರ್ಬೇಕಂದ್ರ ಏನ್ ಮಾಡ್ಬೇಕು? ಇದ್ದುದ್ರಲ್ಲೇ ತೃಪ್ತಿಯಿಂದ ಇರ್ಬೇಕು. ಸಾಕಲ್ಲೇನು, 2 ಹೊತ್ತು ಊಟ ಆಗ್ತತಿ, ಇರ್ಲಿಕ್ಕೆ ಒಂದಿಷ್ಟು ಗುಡಿಸಲೈತಿ, ಇದಕ್ಕಿಂತ ಹೆಚ್ಚಿಂದ ಏನ್ ಬೇಕು?
ಸಾಮಾನ್ಯ ಇದಕ್ಕಿಂತ ಹೆಚ್ಚಿಗೆ ಏನ್ ಬೇಕು? ದುಡಿಯೋದದ, ಊಟ ಮಾಡೋದದ, ಹಾಡ್ಕೊಂತ ಇರುದದ, ಇಷ್ಟೇ ಜೀವನ. ಇದಕ್ಕಿಂತ ಹೆಚ್ಚಿಂದ ಏನು ಇಲ್ಲ ಅಂತ ಹೇಳ್ತಾರೆ. ನಾಳೆ ಚಿಂತೆ ಮಾಡಿದ್ರೆ ಆನಂದ ಕಳ್ಕೊತೀವಿ. ಹಾಗಾಗಿ ಅಷ್ಟೇ ಅಲ್ಲ, ನನ್ನ ಎದೆಯೊಳಗ ಹಾಡುಗಳೇ ಹಾಡುಗಳು. ನನ್ನ ಎದೆಯೊಳಗ್ ಬರೀ ಹಾಡುಗಳಷ್ಟೇ ತುಂಬ್ಯಾವು. ಏನ್ ಚಿಂತಿಲ್ಲ, ಯಾವ ಗೊಂದಲ ಇಲ್ಲ, ಏನ್ ಖಿನ್ನತೆ ಇಲ್ಲ, ಏನೇನು ಇಲ್ಲ. ಜೀವನ ನಾವ್ ಹೆಂಗ್ ಮಾಡ್ಕೋತೀವಿ ಹಂಗ ಆಗ್ತತಿ ಅಂತೇಳಿ ಹುಡುಗ ಹೇಳಿದ್ರಿ. ಬರೀ 25 ವರ್ಷದ ಹುಡುಗ ಹೇಳ್ದ. ಅವ ಹೇಳ್ತಾನ್ರಿ, ಅಪ್ಪಾಜಿ ಹೇಳ್ತಾರು, ಟು ವರ್ಕ್, ಟು ಥಿಂಕ್, ಟು ಸ್ಮೈಲ್. ಕೆಲಸ ಮಾಡ್ಬೇಕು ಅಂದ್ರೆ ಸೇವೆ ಮಾಡ್ಬೇಕು, ಒಳ್ಳೆ ಯೋಚನೆಗಳಿರ್ಬೇಕು, ಮತ್ತೆ ಯಾವಾಗ್ಲೂ ಮಂದಹಾಸ ಅನ್ನೋದಿರ್ಬೇಕು, ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು. ಇದುವೇ ಜೀವನದ ಮೌಲ್ಯಗಳು ಅನ್ನೋ ಮಾತನ್ನ ಸಿದ್ದೇಶ್ವರ ಅಪ್ಪಾಜಿಯವರು ಈ ಪ್ರವಚನದ ಮಧ್ಯೆ ಮಧ್ಯೆ ಹೇಳ್ತಾರೆ. ಟು ವರ್ಕ್, ನಾವ್ ಯಾಕೆ ಬಂದೀವಿ? ಟು ವರ್ಕ್, ಸೇವೆ. ಟು ಥಿಂಕ್, ಒಳ್ಳೆಯ ಆಲೋಚನೆಗಳು, ಒಳ್ಳೆಯ ಅವಲೋಕನಗಳು, ಆಲೋಚನೆಗಳು ಇರ್ಬೇಕು. ಮತ್ತೆ ಸ್ಮೈಲ್, ನಗು ಅನ್ನೋದಿರ್ಬೇಕು. ನನಗ ಈ ಮೂರು ಅದಾವು, ಬೇರೆ ಏನು ಆಲೋಚನೆ ಮಾಡೋದಿಲ್ಲ. ನನಗೆ ಮೂರು ಅದಾವು ಸಾಕು. ನಾ ಕೆಲಸ ಮಾಡ್ತೀನಿ, ಸೇವೆ ಮಾಡ್ತೀನಿ, ಮತ್ತ ಯಾವಾಗ್ಲೂ ಕೂಡ ಒಳ್ಳೆ ಆಲೋಚನೆ ಇಟ್ಕೊಂಡಿರ್ತೀನಿ. ಸಾಧ್ಯ ಆದಷ್ಟು ಎಲ್ಲಾ ಸಮಯದಾಗ ನಗಲಿಕ್ಕೆ ಪ್ರಯತ್ನ ಮಾಡ್ತೀನಿ, ನಕ್ಕೋಂತ ಇರ್ತೀನಿ. ಇದಷ್ಟೇ ನನ್ನ ಜೀವನದ ಆಸ್ತಿ. ಈ ಜಗತ್ತು ಅದ್ಭುತ ಅದ ಅಂತ ತಿಳ್ಕೊಂಡೇನಿ. ನಾ ಏನ್ ತಿಳ್ಕೊಂಡೇನಪ್ಪಾ ಅಂದ್ರ, ಈ ಜಗತ್ ಅನ್ನೋದು ಬಹಳ ಅದ್ಭುತ ಐತಿ ಅಂತ ತಿಳ್ಕೊಂಡೇನಿ. ನೋಡ್ರಿ, ನಮ್ ಸುತ್ತಮುತ್ತ ಇರ್ತಕ್ಕಂತ ಪ್ರಕೃತಿಯನ್ನ ಒಮ್ಮೆ ನೋಡುನ್ರಿ. ಪ್ರಕೃತಿಲಿ ಇರ್ತಕ್ಕಂತ ಒಂದು ವ್ಯವಸ್ಥೆಯನ್ನ ನಮ್ಮಿಂದ ಮಾಡಕ್ ಆಗ್ತದನ? ಯಾವ್ದಾರೇ ಒಂದು ಬೆಟ್ಟವನ್ನ ನಮ್ಮಿಂದ ನಿರ್ಮಾಣ ಮಾಡಕ್ ಆಗ್ತದ? ಇಲ್ಲ. ಎಷ್ಟು ಸುಂದರವಾಗೈತಿ ಪ್ರಕೃತಿ. ಈ ಪ್ರಕೃತಿ ಎಷ್ಟು ಅದ್ಭುತವಾಗೈತಿ. ಸುಮ್ನ ಮನಸ್ಸಿಗೆ ಬ್ಯಾಸರ ಆದಾಗ ಪ್ರಕೃತಿಯನ್ನ ನೋಡ್ಕೊಂತ ಕೂತ್ರ ನಮ್ಮಲ್ಲಿದ್ದ ಬ್ಯಾಸರ ಎಲ್ಲ ಕಳೆದ್ ಹೋಗ್ತತಿ. ಈ ಪ್ರಕೃತಿಗಿಂತ ನಾವೇನು ಭಿನ್ನ ಅದೀವ? ಇಲ್ಲ. ಯಾಕೆ ಬ್ಯಾಸರದಾಗಿರೋದು? ಯಾಕೆ ದುಃಖದೊಳಗಿರೋದು? ಆನಂದವಾಗಿರ್ಬೇಕು, ನಕ್ಕೋಂತಿರ್ಬೇಕು ಅಂತ ಹುಡುಗ ಹೇಳ್ತಾನ್ರಿ. ದಿನದ ತುಂಬಾ ಕೆಲಸ ಮಾಡ್ತೀನಿ, ನಕ್ಕೋಂತ ಹಾಡ್ಕೊಂತ ಇರ್ತೀನಿ. ಯಾರು ಕೇಳೋರ್ ನನ್ನ? ಯಾಕೆ ಹಾಡ್ತಿಪ್ಪ, ಯಾಕೆ ನಗ್ತಿಪ್ಪ ಅಂತ ಯಾರು ಕೇಳ್ತಾರ? ಇಲ್ಲ. ಇರ್ಬೇಕು. ನಮಗೋಸ್ಕರ ನಾವು ನಗಬೇಕು, ನಮಗೋಸ್ಕರ ನಾವು ಜೀವಿಸಬೇಕು. ಅವಾಗ ಏನ್ ಕಲ್ಪನಾ ಕಟ್ಟಿದ್ದ ಮಂತ್ರಿ ಜರ್ ಅಂತ ಇಳಿದ್ ಬಿಟ್ರು. ಮಂತ್ರಿ ಏನೇನು ಕನ್ಸ್ ಕಟ್ಟಿದ್ದಲ್ಲ, ಒಂದ್ 10 ಅಂಗಿ ಇಸ್ಕೊಂಡ್ ಹೋಗ್ಬೇಕಂದಿದ್ರಿ ಅವ. ಈ ಹುಡುಗನತ್ತೆ ಒಂದ್ 10 ಅಂಗಿ ಇಸ್ಕೊಂಡ್ ಹೋಗ್ಬೇಕು, ನಮ್ಮ ಮಹಾರಾಜನಿಗೆ ತೊಡಸ್ಬೇಕು ಅನ್ಕೊಂಡಿದ್ದ. ಆದ್ರ ಅದೆಲ್ಲ ಕನಸು ಬಿದ್ದು ಹೋಯ್ತು. ಯಾಕಂದ್ರ ಹುಡುಗನತ್ತೆ ಅಂಗಿನೇ ಇಲ್ಲ, ಇರ್ಲಿಕ್ಕೆ ಮನಿ ಇಲ್ಲ, ಊಟ ಮಾಡ್ಲಿಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲ, ಹಾಕೊಳ್ಳಿಕ್ಕೆ ಸರಿಯಾಗಿ ಬಟ್ಟೆ ಕೂಡ ಇಲ್ಲ. ಅಂತವ ತೃಪ್ತಿಯಿಂದದಾನು, ನಕ್ಕೋಂತದಾನ. ನೋಡ್ರಿ ಎಂತ ಹೆಂಗ್ ಚಂದ ಐತಿದು. ಅದು ಅಂಗಿ ಹೋಗೇ ಬಿಟ್ಟಿತು. ಮಹಾರಾಜನಿಗೆ ಅಂಗಿ ಸಿಗ್ಲಿಲ್ಲ. ಅಂಗಿ ಅದಾವ, ಉಪಯೋಗ ಇಲ್ಲ. ಮಹಾರಾಜನಿಗೆ ಎಲ್ಲಾ ಐತಿ, ಎಷ್ಟೋ ಅಂಗಿಗಳದಾವ, ಅವ್ ಎಷ್ಟೋ ರಾಜ ಪೋಷಾಕಗಳದಾವ. ಆದ್ರ ಅಲ್ಲಿ ಆನಂದ ಅನ್ನೋದಿಲ್ಲ. ಈ ಹುಡುಗನಿಗೇನೋ ಹಾಕೊಳಕ ಬಟ್ಟೆನೇ ಇಲ್ಲ. ಇವ ಆನಂದ ವಾಯುದಾಗ ತೇಲಾಡ್ಲಕತ್ತನು, ಸಚ್ಚಿದಾನಂದ ಅದನು, ಬರೀ ನಕ್ಕೊಂತದನು, ಹಾಡ್ಲಿಕತ್ತನು. ಎಷ್ಟು ವಿಚಿತ್ರ ಜಗತ್ತು. ಜಗತ್ತಿನಾಗ ಎಷ್ಟೆಲ್ಲ ವಿಚಿತ್ರಗಳದಾವು. ಇನ್ನು ಮುಗಿತು. ಇದರಂತೆ ಇನ್ನು ಸುಖಿ ಇದ್ದಾವ, ಇವ ಒಬ್ಬ ಸಿಕ್ಕಿದ್ದ. ಇವನ ಹಿಂಗ್ ಅಂದ ಅಂದ್ಮ್ಯಾಲ ನಮ್ಮ ಮಂತ್ರಿಗೆ, ಅವನಿಗೆ ಸುಸ್ತಾಗ್ಬಿಟ್ರಿ ಮಂತ್ರಿ ಅವ. ಯಾಕಂದ್ರ ಇವನತಿಕ ಏನೂ ಇಲ್ಲ, ತಗೊಂಡ್ರೆ ಏನ್ ಹೋಗುದು? ಪಾಪ ಹಾಕೊಂಡಿರುವಂತ ಒಂದೇ ಒಂದು ಬಟ್ಟೆ ಐತಿ, ಇದನ್ನು ತಗೊಂಡೋದ್ರೆ ಹೆಂಗಿರ್ತಾನು ಅಂತ ಹೇಳಿ ಮಂತ್ರಿಯಲ್ಲಿ ಬಹಳಷ್ಟು ವಿಚಾರಗಳು ಬರ್ತಾವ್ರಿ. ಅವ್ ಪುನಃ ಮತ್ ರಾಜ್ಯಕ್ಕ ವಾಪಸ್ ಹೋಗ್ತಾನ್ರಿ. ಹುಡುಗ ಹೇಳ್ತಾನ, ನನ್ನತಿಕ್ ಏನೈತಿಲ್ಲ ಅಂತ ತಗೊಂಡು ಚಾ ಬೇಕಾ ಅಂತ ತಗೊಂಡ್ರಿ, ತಿನ್ ತಗೊಂಡ್ರಿ, ಅದ್ರ ಹಾಕೊಂಡಿರೋದು ಒಟ್ಟ ಒಂದೇ ಒಂದು ಬಟ್ಟೆ ಐತಿ, ಇದ್ ಬಿಟ್ರೆ ನನ್ನದಕ್ಕೆ ಬೇರೆ ಏನೂ ಇಲ್ಲ ಅಂತ. ಇದೆಲ್ಲಾ ಕೇಳಿ ಮಂತ್ರಿಗೆ ಬೇಜಾರಾಗ್ತತ್ರಿ. ಏನೋ ಸುಖಿಯಾಗಿದ್ದಂತ ಮನುಷ್ಯ ಸಿಕ್ಕಿದ್ದ, ಆದ್ರ ಅಂಗಿನ ಸಿಗ್ಲಿಲ್ಲ ಅಂತ ಹೇಳಿ ಸಪ್ಪೆ ಮುಖ ಹಾಕೊಂಡ್ ಮತ್ ವಾಪಸ್ ರಾಜ್ಯಕ್ಕೆ ಹೋಗ್ತಾನ. ಮತ್ತ ಆ ಯೋಗಿಗಳು ಬಂದಿರ್ತಾರೆ, ಹೇಳಿದವ್ರು ಬಂದಿರ್ತಾರ. ಅವ್ರ ಹತ್ರ ಹೋಗಿ ಏನಾಗಿರ್ತಲ್ಲ ಎಲ್ಲಾ ಹೇಳ್ತಾನ್ರಿ. ಒಬ್ಬ ಹುಡುಗ ಸಿಕ್ಕಿದ್ರಿ, ಇಷ್ಟು ಖುಷಿಯಾಗಿದ್ದ, ಹಾಡ್ಕೊಂತಿದ್ದ ಅಂತಂದ್ರ ಅವ್ನ್ ಕೊರತೆನೇ ಇಲ್ಲ, ಅವನ್ ಜೀವನದಾಗ ಕೊರತೆನೇ ಇಲ್ಲ, ನಕ್ಕೋಂತಿದ್ದ. ಅವನ ಹತ್ರ ಇರ್ಲಿಕ್ಕೆ ಅಥವಾ ಊಟ ಮಾಡ್ಲಿಕ್ಕೆ ಸಂಪತ್ತಿಲ್ಲ, ಸಿರಿ ಇಲ್ಲ, ದನ ಕನಕ ಇಲ್ಲ, ಮನೆ ಇಲ್ಲ, ಏನೂ ಇಲ್ಲ. ಅವನತ್ತೆಕ್ ಒಂದ್ ಅಂಗಿ ಕೇಳ್ತೀರಿ, ಹಾಕೊಳಿಕ್ ಅಂಗಿ ಕೂಡ ಇಲ್ಲ. ಅಂಗಿ ಸಿಗ್ಲಿಲ್ರಿ ಯೋಗಿಗಳೇ.
ಹಂಗ ಬಂದಿದಿ ಅಂತ ಹೇಳ್ತಾರ. ಇದೆಲ್ಲಾ ಕೇಳಿಸ್ಕೊಳಕತ್ತಿದ್ಲ ರಾಜ ರಾಜ ತಟ್ ಅಂತ ಎದ್ದು ಕುಂತು ಬಿಟ್ಟ. ಮಂತ್ರಿ ಯೋಗಿಗಳಿಗೆ ಹೇಳಕತ್ತಿರ್ರಿ, ಆ ಬಂದಂತ ಯೋಗಿಗೆ ಹೇಳಕತ್ತಿರು, ಇಷ್ಟೆಲ್ಲಾ ಆಗೇತ್ರಿ ಯೋಗಿಗಳೇ, ಆ ಹುಡುಗನ ಹತ್ರ ಹೋಗಿದ್ವಿ, ಹುಡುಗ ದಿನ ಎಲ್ಲಾ ಕೆಲ್ಸ ಮಾಡ್ತಾನಂತ್ರಿ, ಬಂದಂತ ಒಂದಷ್ಟು ದುಡ್ಡಿನಾಗ ಊಟ ಮಾಡ್ತಾನೆ, ಅದಾದ ನಂತರ ಹಾಡ್ಕೊಂತ ಇರ್ತಾನಂತ್ರಿ, ಯಾವ್ದು ಚಿಂತೆ ಮಾಡಂಗಿಲ್ಲಂತವ, ಕೊರತೆ ಕಡೆಗೆ ಗಮನನ ಕೊಡಂಗಿಲ್ಲಂತ, ಇಷ್ಟ ಆರಾಮಾಗಿದಾನಂತ. ಇದನ್ನೆಲ್ಲಾ ಮಂತ್ರಿ ಹೇಳಕತ್ತಿದ್ರಿ, ಯಾರಿಗೆ? ಆ ಸ್ವಾಮಿಗಳಿಗೆ ಹೇಳಕತ್ತಿದ್ರು. ಇದನ್ನ ಕೇಳಿದಂತ ರಾಜ ಎದ್ದು ಕೂತ್ಕೊಂಡ್ಬಿಟ್ಟ, ಚಕ್ ಅಂತ ಎದ್ದು ಕೂತ್ಕೊಂಡ. ಅವನಿಗೆ ಹೊಳದ್ ಬಿಟ್ಟಿತು. ರಾಜ ಎದ್ದು ಕೂತ, ಅಂಗಿ ಸಿಕ್ಕಿತು ಅಂದ, ಅಂಗಿ ಸಿಕ್ಕಿತು ಆನಂದವಾಗಿರೋದು ಅಂಗಿ ಸಿಕ್ಕಿತು ಹೇಗೆ ಅಂತ ನಾ ಮರ್ತು ಬಿಟ್ಟಿದ್ದೆ. ಆನಂದವಾಗಿರೋದು ಹೆಂಗ ಅಂತೇಳಿ ನಾ ಮರ್ತೀನಿ, ಅದಕ್ಕ ಹಾಸಿಗೆ ಹಿಡ್ತೀನಿ ಅಂತೇಳಿ ರಾಜನಿಗೆ ಜ್ಞಾನೋದಯ ಐತ್ರಿ ಹಾಸಿಗೆ ಮೇಲನ. ಇಷ್ಟೆಲ್ಲಾ ಇದ್ರೂನು ಕೂಡ ಆನಂದವಾಗಿರುವಂತ ಕಲೆನೇ ನನಗ್ ಗೊತ್ತಿಲ್ಲ, ಬರೀ ಕೊರತೆ ಕಡೆಗೇನೆ ನನ್ನ ಗಮನ ಹರಿಸೀನಿ, ಅದಕ್ಕೆ ನನ್ನ ಸ್ಥಿತಿ ಹಿಂಗಾಗೈತಿ. ಅದಕ್ಕೆ ಇನ್ ಮುಂದೆ ನಾ ಹೆಂಗಿರ್ತನೋ ಆನಂದವಾಗಿರ್ಬೇಕು, ಹೆಂಗ ಆನಂದವಾಗಿರ್ಬೇಕು ಅಂತ ನನ್ಗೆ ಗೊತ್ತಾಗೈತಿ, ನಾನು ಆ ಹುಡುಗನ ಭೇಟಿ ಆಗ್ಬೇಕಲ್ಲ ಅಂತ ಹೇಳಿ ಆ ಮಹಾರಾಜನ ಸ್ವತಃ ಆ ಹುಡುಗನ ಹತ್ರ ಬರ್ತಾನ್ರಿ. ಹೋದ, ಆ ಹುಡುಗ ಹೇಳಿದ, ರಾಜ ಹೇಳ್ತಾನ್ರಿ, ಆ ರಾಜ ಆ ಹುಡುಗನ ಹತ್ರ ಹೋಗ್ತಾನ, ಏನಪ್ಪಾ ನೀ ಇಷ್ಟು ಖುಷಿಯಾಗಿದ್ದೀರಿ, ನಿನ್ ನೋಡಿ ನನ್ನ ರೋಗ ಎಲ್ಲ ಗುಣ ಆಯ್ತು, ನೀನ್ ಅಂಗಿ ಬೇಡ ಏನು ಬೇಡ, ನೀ ಇರೋದ್ ಹೆಂಗೈತಿ, ನೀ ಹೆಂಗ್ ಇರ್ತೀಯಲ್ಲ ಇದನ್ನ ಕೇಳಿ ನನಗ ಆರಾಮ್ ಅನ್ಸೈತಿ, ನಿನ್ ಅತಿಕ್ ಏನೇನು ಇಲ್ಲ, ಆದ್ರೂ ಇಷ್ಟು ಖುಷಿಯಾಗಿದ್ದೀನಿ, ಇದನ್ನ ಕೇಳಿ ನನ್ನ ಆರಾಮಾಗೀನಿ, ಆನಂದವಾಗಿರೋದು ಹೆಂಗ್ ಅಂತೇಳಿ ತಿಳ್ಕೊಬೇಕಂದ್ ನಿನ್ನ ಹತ್ರ ಬಂದಿನಪ್ಪ, ನನಗೊಂದ್ ಸ್ವಲ್ಪ ಹೇಳು ಅಂತನ್ರಿ. ರಾಜ ಆ ಹುಡುಗ ಕೇಳ್ತಾನ್ರಿ. ಆಗ ಹುಡುಗ ಹೇಳ್ತಾನು, ಏ ರಾಜ, ನೋಡ್ಪ ಮಹಾರಾಜ, ನನ್ನ ಹತ್ತಿಕ್ ಬಂದಿಯಲ್ಲ ಬಹಳ ಖುಷಿ ಆಯ್ತು, ನಾನೇನ್ ಅಷ್ಟ್ ದೊಡ್ಡ ಮನುಷ್ಯ ಅಲ್ಲ, ಆದ್ರ ನಾ ಏನ್ ಅನುಸರ್ತಕತ್ತಲ್ಲ ನಿಯಮ, ಆ ನಿಯಮಗಳನ್ನ ನಿನಗ್ ಹೇಳ್ತನು, ಹೆಂಗಿರ್ಬೇಕು ಅನ್ನೋದನ್ನ ಹೇಳ್ತನು. ರಾಜನೇ, ನಿನ್ನ ರಾಜ್ಯ, ನಿನ್ನ ಅರಮನೆ ಎಲ್ಲ ಮರ್ತು ಬಿಡು, ಇದು ನಂದೈತಿ, ನನ್ನ ಅರಮನೆ, ನನ್ನ ರಾಜ್ಯ ಅನ್ನೋದನ್ನ ಮರ್ತು ಬಿಡು, ನಿನ್ನ ಹೊರತು ಇಲ್ಲಿ ರಾಜ್ಯಭಾರ ಮಾಡೋರು ಯಾರು ಇಲ್ಲ ಅನ್ನೋದನ್ನು ಕೂಡ ಮರ್ತು ಬಿಡು. ನೀ ಇವತ್ತಿದೀಯಾ, ನಾಳೆ ನೀನ್ ಇರ್ಲಿಲ್ಲ ಅಂತಂದ್ರೂ ಕೂಡ ಯಾವ್ದು ನಿಲ್ಲೋದಿಲ್ಲ, ಎಲ್ಲಾ ತನ್ನಷ್ಟಕ್ ತಾನೇ ನಡೆದಿರ್ತತಿ, ನನ್ನಿಂದಾನೇ ಎಲ್ಲಾ ಆಗತತಿ ಅನ್ನುವಂತ ಭ್ರಮೆ ನೀ ಬಿಟ್ಬಿಡು, ನಿನ್ನ ರಾಜ್ಯ ನಿನ್ನದಲ್ಲ, ಇದೇನು ಸಿರಿ ಸಂಪತ್ತು ಇತ್ತಿಲ್ಲ, ಇದು ಯಾವ್ದು ನಿನ್ನ ಜೊತೆ ಬರುದಿಲ್ಲ, ಇದನ್ನ ಮರ್ತು ಬಿಡು, ನೀನೇ ಆರಾಮಿಲ್ಲ, ಇಲ್ಲೇ ನನ್ನ ಹತ್ರ ಇರು, ನೀ ಅಲ್ಲಿ ಆರಾಮಿಲ್ಲೋ, ನೀ ಅದನ್ನೆಲ್ಲಾ ಬಿಟ್ಟು ನನ್ನ ಹತ್ರ ಇಟ್ಬಿಡು, ದಿನಾಲು ಇಬ್ರು ಮಸ್ತಾಗಿ ಊಟ ಮಾಡೋಣ, ಚೆನ್ನಾಗಿ ಹಾಡ್ಕೊಂತ ಇರೋಣ ಅಂತ ಹೇಳ್ತಾನ್ರಿ ಹುಡುಗ. ಹಾಡಕ ಆನಂದ ಪಡಕ ಅರಮನೆ ಯಾಕೆ ಬೇಕು, ಹಾಡ್ಲಿಕ್ಕೆ ಆನಂದ ಪಡ್ಲಿಕ್ಕೆ ಅರಮನೆನ ಬೇಕಂತಿಲ್ಲ, ಇರುವಂತ ಗುಡಿಸಲಲ್ಲೇ ನಾವು ಆರಾಮಾಗಿ ಹಾಡ್ಕೊಂತ ಇರ್ಬೋದು ಅಂತ ಹೇಳ್ತಾನ್ರಿ ಹುಡುಗ. ಆನಂದ ಬೇಕು ಅಂದ್ರ ನಾನ್ ರಾಜ, ನಾ ರಾಣಿ, ನನ್ನ ಹತ್ರ ಎಷ್ಟು ಸಂಪತ್ತೈತಿ, ನಾವು ದೊಡ್ಡವರು ಅನ್ನೋದನ್ನ ಮರಿಬೇಕದನ್ನ. ಅಹಂಕಾರ ಅನ್ನೋದು ದುಃಖಕ್ಕೀಡು ಮಾಡ್ತದ, ನಮಗ್ ದುಃಖನ ತಂದು ಕೊಡ್ತೈತಿ. ಅವಾಗ ನಾವ್ ಆರಾಮ್ ಇರ್ತೀವಿ. ನೀವ್ ಇಲ್ಲೇ ಕೂತಿರಲ್ಲ, ಯಾಕೆ ಚಲೋ ಕೂತಿರಿ ಅಂದ್ರ ಎಲ್ಲಾ ಮರ್ತರಿ. ಅಲ್ಲಿ ಕೂತಂತವ್ರನ್ನ ಉದ್ದೇಶಿಸಿ ಹೇಳ್ತಾರೆ ಅಪ್ಪಾಜಿಯವ್ರು, ಪ್ರವಚನ ಕೇಳಕ್ ಮಂದಿ ಕೂತಿರ್ತಿರ್ಲ, ಆ ಮಂದಿನ ಉದ್ದೇಶಿಸಿ ಹೇಳ್ತಾರೆ, ನೀವೆಲ್ಲಾ ಇಲ್ಲಿ ಕುಂತಿರಲ್ಲ, ಯಾಕೆ ಇಷ್ಟು ಸುಮ್ನ ಶಾಂತಿ ಕೂತಾರೆ ಅಂದ್ರ ನೀವೆಲ್ಲಾ ಮರ್ತರಿ, ನಾ ಯಾರು, ನನ್ನ ಮನಿ ಅಂತದ್ದು, ನನ್ನ ಸಂಪತ್ ಎಷ್ಟೈತಿ ಅದೆಲ್ಲಾ ಮರೆತು ಬಂದ್ ಇಲ್ಲಿ ಕುಂತಾರೆ ಅಂತೇಳಿ ನೀವ್ ಆರಾಮದಿರಿ. ನಿಮ್ ತಲ್ಯಾಗ ಏನ ಗಾಡಿ ಒಳಗ್ ಬಂದೇನಿ, ನಾವ್ ವಿಮಾನದಾಗ ಬಂದೇನಿ, ನಾನ್ ನಡ್ಕೊಂತ ಬಂದನಿ ಅಂತ ನಿಮ್ ತಲ್ಯಾಗಿತ್ತಪ್ಪ ಅಂದ್ರ ನೀವ್ ಯಾರು ಶಾಂತಿಯಾಗಿ ಕುಂಡಿರ್ತಿರ್ಲಿಲ್ಲ, ಅದೆಲ್ಲಾ ಮರ್ತರಿ, ಅದಕ್ಕ ಹಿಂಗ್ ಕುಂತೇರಿ. ಅದೇ ತರಹ ನಾವ್ ಈ ಜಗತ್ತಿನಾಗ ಜೀವಿಸ್ತಾ ಇರೋದು 3 ಕಾರಣಕ್ಕಾಗಿ ಹೇಳ್ತಾರೆ ಅಪ್ಪಾಜಿಯವರು. ಜಗತ್ತಿಗೆ ಬಂದಿವ್ರಿ, ಏನಾದ್ರು ತಗೊಂಬಂದಿವ? ಏನು ತಗೊಂಬಂದಿಲ್ಲ. ಪುನಃ ಹೋಗ್ಬೇಕಾದ್ರೆ ಏನ್ರ ತಗೊಂಡ್ ಹೋಗ್ತಿವ? ಏನು ತಗೊಂಡ್ ಹೋಗಂಗಿಲ್ಲ. ಹಿಂಗ್ ಇದ್ದಾಗ ಗಳಿಸೋದು ಬೇಕು, ಜೀವನಕ್ಕೆ ಎಲ್ಲಾನು ಬೇಕು, ಎಲ್ಲಾನು ಮಾಡ್ಕೋಬೇಕು, ಆದ್ರೆ ಬೇಕು ಅನ್ನೋದೇ ಜೀವನ ಆಗಬಾರ್ದು. ಈ ಪ್ರವಚನದ ಉದ್ದೇಶನೇ ಇದೆ. ನಾವು ಜಗತ್ತಿಗೆ ಬಂದಿರೋದು ಏತಕ್ಕೆ ಅಂತಂದ್ರೆ ಈ ಜಗತ್ತಿನಾಗ 3 ಕಾರಣ ಅದಾವ್ರಿ ಹೇಳ್ತಾರ. ಅವರ ಒಂದು ದೃಷ್ಟಿಕೋನ ನೋಡಿದಾಗ 3 ಕಾರಣಗಳನ್ನ ಹೇಳ್ತಾರ. ಏನಂತಂದ್ರ ಟು ವರ್ಕ್, ಕೆಲಸ, ಸೇವೆ,
ಒಳ್ಳೆಯ ಆಲೋಚನೆಗಳು ಮತ್ತೆ ನಗು. ನಾವಿಲ್ಲಿ ಬಂದಿರೋದು ಈ 3 ಕಾರಣಗಳಿಗಾಗಿ. ಯಾವ್ಯಾವ್ದಪ್ಪ ಅಂತಂದ್ರೆ ಜಗತ್ತನ್ನ ಚೆನ್ನಾಗಿ ತಿಳ್ಕೊಳ್ಳೋದು, ನಿನ್ನನ್ನ ನೀನು ತಿಳ್ಕೊಳ್ಳೋದು. ಜಗತ್ತನ್ನ ಚೆನ್ನಾಗಿ ತಿಳ್ಕೊಳ್ಳೋದು ಅಂತಂದ್ರೆ ಏನು? ನಿನ್ನನ್ನೇ ನೀನು ತಿಳ್ಕೊಳ್ಳೋದು. ಬಂತಲ್ರಿ ಕಾನ್ಸೆಪ್ಟ್? ನಿನ್ನನ್ನ ನೀನ್ ತಿಳ್ಕೊಳ್ಳೋದು ಅಂತಂದ್ರೆ ಏನು? ಧ್ಯಾನ ಮಾಡ್ಬೇಕು ಅಂತ ಅರ್ಥ. ಅವ್ರು ಇಂಡೈರೆಕ್ಟ್ ಆಗಿ ಹೇಳತ್ತಾರ್ರಿ. ನಿನ್ನನ್ನ ನೀನ್ ನಮ್ಮನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಯಾವುದು? ಧ್ಯಾನವೇ ಅಲ್ವಾ? ಧ್ಯಾನ ಮಾಡ್ತಾ ಹೋದಾಗೇನೆ ನಾವ್ ಯಾರು ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಮೊದಲಿಗೆ ನನ್ನನ್ನ ನಾನು ಚೆನ್ನಾಗಿ ತಿಳ್ಕೊಂಡೆ ಅಂತಂದ್ರೆ ಈ ಜಗತ್ತನ್ನ ನಾನು ಸರಿಯಾಗಿ ತಿಳ್ಕೊಬಹುದು. ಜಗತ್ತಿನ ವ್ಯವಸ್ಥೆಗಳನ್ನ ಸರಿಯಾಗಿ ತಿಳ್ಕೊಬಹುದು. ನನ್ನ ಹತ್ರ ಕಡಿಮೆ ದುಡ್ಡು ಐತಿ, ಅವ್ರ ಹತ್ರ ಜಾಸ್ತಿ ದುಡ್ಡು ಐತಿ, ಈ ವ್ಯತ್ಯಾಸನ ಹೋಗ್ಬಿಡ್ತೈತಿ. ಮುಂದಿಂದ ಇನ್ನೊಂದ್ ಏನಪ್ಪಾ ಅಂಶ ಅಂತಂದ್ರ ಮಸ್ತ್ ಆಗಿ ಕೆಲಸ ಮಾಡೋದು, ಸೇವೆ ಮಾಡೋದು. ನಮ್ಮಿಂದ ಎಷ್ಟು ಸಾಧ್ಯ ಐತಿಲ್ಲ ಅಷ್ಟು ಕೆಲಸ ಮಾಡ್ಕೊಂತಿರೋದ್ರಿ. ಪ್ರತಿ ದಿವಸ, ಇಡೀ ದಿವಸ ನಮ್ಮ ಸಾಮರ್ಥ್ಯ ಎಷ್ಟೈತಿ, ಸಾಮರ್ಥ್ಯಕ್ಕೆ ತಕ್ಕಾಗಿ ಕೆಲಸ ಮಾಡೋದು, ಜೊತೆಗೆ ಸೇವೆ ಮಾಡೋದು. ಇನ್ನೊಬ್ಬರಿಗೆ ಹೆಲ್ಪ್ ಮಾಡ್ಬೇಕು. ಸಹಕಾರ ಮನೋಭಾವ, ಸೇವೆ, ಸರ್ವಿಸ್. ನಮ್ಮ ಪತ್ರಿ ಸರ್ ಕೂಡ ಅದನ್ನೇ ಹೇಳ್ತಾರಲ್ವಾ, ಸೇವೆ, ಸರ್ವಿಸ್, ಅದೇ ಜ್ಞಾನೋದಯ ಅಂತ ಹೇಳಿದ್ರು ಸರ್. ಸೊ ಇನ್ನೊಂದು ಮೂರನೇದ್ದು ಬಹಳ ಬ್ಯೂಟಿಫುಲ್ ಏನಂದ್ರೆ ನಕ್ಕೊಂತಿರೋದು. ಯಾವಾಗ್ಲೂ ನಕ್ಕೊಂತಿರೋದ್ರಿ. ಹೇಳ್ತಾರಿರು, ಮುಂಜಾನೆ ಎದ್ದ ನಂತರ ಒಂದಷ್ಟು ನಗೋದು, ರಾತ್ರಿ ಮಲಗೋ ಸಮಯಕ್ಕೆ ಒಂದಷ್ಟು ನಗೋದು ಅಂತ ಹೇಳಿ. ಇಷ್ಟ ಆದ್ರ ಅದೇ ಜೀವನ, ಅದೇ ಸುಂದರವಾದಂತ ಜೀವನ. ಅದನ್ನ ಮನುಷ್ಯ ಮರ್ತಾನ್ರಿ. ಮುಂಜಾನೆನೂ ಗಂಟು ಮುಖ ಹಾಕೊಂಡೆ ಹೇಳೋದು, ರಾತ್ರಿ ಮಲಗೋ ಕಾಲಕ್ಕೂ ಕೂಡ ಗಂಟು ಮುಖ ಹಾಕೊಂಡೆ ಮಲಗೋದು. ಹಿಂಗಿದ್ರ ಜೀವನ ಸುಂದರವಾಗಿರ್ತತೇನು? ಇಲ್ಲ. ಹಾಗಾಗಿ ನಾವ್ ಹೆಂಗಿರ್ಬೇಕು ಅಂತಂದ್ರೆ ನಕ್ಕೊಂತ ಇರ್ಬೇಕು. ಮನೆ ದೊಡ್ಡದಿದ್ರು ನಗ್ಬೇಕು, ಮನೆ ಸಣ್ಣದಿದ್ರು ನಗ್ಬೇಕು. ದುಡ್ಡು ನಮ್ಮ ಹತ್ರ ಜಾಸ್ತಿ ಇದ್ರು ನಗ್ಬೇಕು, ಕಡಿಮೆ ಇದ್ರು ಕೂಡ ನಗ್ಬೇಕು. ಅಂದ್ರೆ ಕೊರತೆ ಕಡೆಗೆ ಗಮನ ಬೇಡ. ಸಿದ್ದೇಶ್ವರ ಅಪ್ಪಾಜಿ ಅವರ ಮಾತು ಬಹಳ ಸರಳ್ರಿ. ಸರಳವಾದಂತ ಮಾತುಗಳಲ್ಲಿ ಅತ್ಯದ್ಭುತವಾದ ಸಂದೇಶವನ್ನ ಇಟ್ಟಿರ್ತಾರೆ ನೋಡ್ರಿ. ಅಷ್ಟು ದೊಡ್ಡ ರಾಜ ಇದ್ರು ಕೂಡ ಅವನಿಗೆ ಖಿನ್ನತೆ ಒಳಗಾಗಿದ್ದ. ಯಾಕಂದ್ರ ಅವನಲ್ಲಿ ಆಸೆ ಇತ್ತು, ಇನ್ನೂ ಹೆಚ್ಚಬೇಕು, ಇನ್ನೂ ಹೆಚ್ಚಬೇಕು. ಎಲ್ಲ ಆಸೆಗಳಿಂದ ಏನಾಗಿದ್ದ? ಖಿನ್ನತೆಗೊಳಗಾಗಿದ್ದ. ಆದ್ರೆ ಆ ಹುಡುಗನ ಹತ್ರ ಏನೂ ಇರ್ಲಿಲ್ಲ. ಯಾಕೆ ಇವ್ ದೃಷ್ಟಾಂತ ಹೇಳಿದ್ರಪ್ಪ ಸಿದ್ದೇಶ್ವರ ಅಪ್ಪಾಜಿ ಅಂತಂದ್ರ, ಎಲ್ಲಾ ಇರ್ತತಿ, ಇರೋದ್ರೊಳಗ ಸುಮ್ನ ಆರಾಮಾಗಿ ತೃಪ್ತಿಯಿಂದ ಇರೋದಷ್ಟೆ. ಏನ್ ಇರುದಿಲ್ಲಲ್ಲ ಅದ್ರ ಕಡೆಗೆ ಜಾಸ್ತಿ ಗಮನ ಕೊಡುದಿಲ್ಲ. ಇದ್ದುದ್ರಲ್ಲೇ ಆರಾಮಾಗಿ ಇರೋದು. ಈ ಒಂದು ಕಲೆಯನ್ನು ನಮ್ಗೆ ಯಾವ್ದು ಕಲಿಸ್ತತಿಪ್ಪ ಅಂದ್ರ ಧ್ಯಾನ ಕಲಿಸ್ತದ ಮಾಸ್ಟರ್. ಹೀಗಿರೋದು, ಆನಂದವಾಗಿರೋದನ್ನ ಯಾವ್ದು ಕಲಿಸ್ತದ? ಧ್ಯಾನ ಕಲಿಸ್ತ. ಹಾಗಾಗಿ ದುಡಿಯೋದದ, ಒಳ್ಳೇದನ್ನ ತಿಳ್ಕೊಳ್ಳೋದದ, ಸಂತೋಷವಾಗಿ ಇರೋದದ ಅನ್ನುವಲ್ಲಿಗೆ ಅವರ ಈ ಒಂದು ಪ್ರವಚನ ಮಾಲಿಕೆ ಮುಕ್ತಾಯ ಆಗತ್ತೆ ಸ್ನೇಹಿತರೆ. ನಾವು ಈ ಜಗತ್ತಿಗೆ ಬಂದಿರೋದು ಯಾಕಂತಂದ್ರ ನಕ್ಕೊಂತ ಇರ್ಲಕ್ಕ. ಎಲ್ಲಾನು ಮಾಡೋಣ್ರಿ, ಎಲ್ಲಾ ಜ್ಞಾನ ತಗೊಳ್ಳೋನು, ಒಂದಷ್ಟು ಸಾಧನೆಯನ್ನ ಮಾಡೋನು, ಆದರ್ಶದ ಜೀವನವನ್ನ ಜೀವಿಸೋನು. ಆದ್ರ ಇದೆಲ್ಲದರ ಮಧ್ಯೆ ಕಳೆದು ಹೋಗಿರುವಂತಹ ನಗುವನ್ನ ಪುನಃ ಮತ್ತೆ ನಮ್ಮ ಮುಖದ ಮೇಲೆ ಧರಿಸ್ಕೊಳ್ಳೋಣ. ಯಾಕಂದ್ರ ನಗುವಿಗಿಂತ ಒಳ್ಳೆ ಒಡವೆ ಇನ್ನೊಂದು ಯಾವುದೂ ಇಲ್ಲ ಸ್ನೇಹಿತರೆ. ಅದೇ ಒಂದು ಒಳ್ಳೆಯ ಒಡವೆ, ಅಲಂಕಾರಕ್ಕೆ ಅದೇ ಒಂದು ಭೂಷಣ ಅಂತ ಹೇಳ್ಬೋದು. ಸೊ ಸಿದ್ದೇಶ್ವರ ಅಪ್ಪಾಜಿಯವರ ಈ ಒಂದು ಪ್ರವಚನ ಮಾಲಿಕೆ, ನಾವು ಈ ಜಗತ್ತಿಗೆ ಬಂದಿರೋದು ಏತಕ್ಕೆ ಅಂದ್ರೆ ಅದಕ್ಕೆ ಉತ್ತರ ಆನಂದವಾಗಿರೋದಕ್ಕೆ. ಇದನ್ನ ಬಿಟ್ರೆ ಬೇರೆ ಉತ್ತರನೇ ಇಲ್ಲ ಸ್ನೇಹಿತರೆ. ಸೊ ಇಷ್ಟನ್ನ ಹೇಳ್ತಾ ಪೂಜ್ಯ ಶ್ರೀ ಸಿದ್ದೇಶ್ವರ ಅಪ್ಪಾಜಿಯವರ ಒಂದು ಪ್ರವಚನ ಮಾಲಿಕೆ ಸೂಕ್ತ ರೀತಿಯಲ್ಲಿ ಹೇಳುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ಸ್ನೇಹಿತರೆ. ಎಲ್ರಿಗೂ ಕೂಡ ಧನ್ಯವಾದಗಳು. ಇಂಥ ಒಂದು ಅವಕಾಶವನ್ನ ಕೊಟ್ಟಂತಹ PSSM ಮೈಸೂರು, ಪ್ರತ್ಯೇಕವಾಗಿ ಶ್ರೀಯುತ ಚನ್ನಬಸವ ಸರ್ ಅವರಿಗೆ ಹೃದಯಪೂರ್ವಕ ಧನ್ಯವಾದವನ್ನ ತಿಳಿಸುತ್ತಾ, ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಒಳ್ಳೆ ನಾಲೆಜ್, ಬೆಳಗ್ಗೆನೆ ಜೀವನದ ಮೌಲ್ಯಗಳು ತುಂಬಾ ಅದ್ಭುತವಾಗಿ ತಿಳಿಸ್ಕೊಟ್ರಿ. ನಿಮ್ಗೆ ಮೇಡಮ್ ಹತ್ರ ಏನಾದ್ರು ಕೇಳಕ್ಕಿದ್ರೆ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್ ಹೇಳಿ. ಅದ್ಭುತವಾದ ಮಾತು ಹೇಳಿದ್ದವ್ರು. ತುಂಬಾ ಅರ್ಥಗರ್ಭಿತವಾದ ಕತೆ. ನಮ್ಗೆಲ್ಲಾರ್ಗುನು ಅದು ಅನ್ವಯಿಸುತ್ತೆ ಮೇಡಮ್, ಪ್ರತಿ ಒಬ್ರಿಗೂ ಅನ್ವಯಿಸುತ್ತೆ ಮೇಡಮ್ ನೀವ್ ಹೇಳಿದ್ದು.
ಜೇಬಿಲ್ಲದ ಅಂಗಿ ತೊಡ್ತಾ ಇದ್ರಂತೆ ಅವರು. ನಾನು ಅವ್ರು ಕೇಳಿದೀನಿ ಸ್ವಲ್ಪ ಕತೆಗಳು, ನೋಡ್ತಾ ಇರ್ತೀನಿ. ಬಹಳಷ್ಟು ತಿಳ್ಕೊಳ್ಳೋದಿದೆ ಮೇಡಮ್, ಬಹಳಷ್ಟು ತಿಳ್ಕೊಳ್ಳೋದಿದೆ. ನಮ್ಗೂ ಎಲ್ಲ ಕೊರತೆಗಳು ಕಾಡಿಸ್ತಾ ಇರ್ತವೆ. ಆದ್ರೆ ಇಲ್ಲಿ ಧ್ಯಾನಕ್ ಬಂದ್ಮೇಲೆ ಹೌದು ಹೌದು ಅಂತ ನಾವು ಎಲ್ಲ ತಿದ್ಕೊಂತಾ ಇದೀವಿ. ಕಂಪ್ಲೀಟ್ ತಿದ್ದಿಲ್ಲ, ತಿದ್ಕೊಂತಾ ಇದೀವಿ ಧ್ಯಾನಕ್ ಬಂದು. ಒಂದೊಂದು ದಿನದಲ್ಲಿ ಒಂದೊಂದು ಪಾಠಗಳು. ಕೋಟಿ ಕೋಟಿ ಧನ್ಯವಾದಗಳು ಮೇಡಮ್, ಅಂತ ಮಹಾನ್ ವ್ಯಕ್ತಿಯ ಒಂದು ಇಲ್ಲಿ ನೀವು ಹೇಳಿದ್ಕೆ ವಿಚಾರಗಳನ್ನ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಮಾಸ್ಟರ್, ಬೇರೆ ಯಾರಾದ್ರೂ ಮಾತಾಡೋದಿದ್ರೆ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಮೇಡಮ್, ಶುಭೋದಯ ಎಲ್ಲಾರ್ಗುನುವೆ. ಇವತ್ತಿನ ಕಾನ್ಸೆಪ್ಟ್ ತುಂಬಾ ಅತ್ಯದ್ಭುತವಾಗಿತ್ತು. ಕಳೆದು ಹೋಗಿರುವ ಸಂತೋಷ, ಕಳೆದು ಹೋಗಿರುವ ನಗುವನ್ನು ಹೇಗೆ ಪುನಃ ತಂದುಕೊಳ್ಳುವುದು ಅಂತ ಹೇಳಿ ತುಂಬಾ ಅರ್ಥಗರ್ಭಿತವಾಗಿ ಹೇಳಿದೀರಾ. ನಾವ್ ಏನೇ ಟೆನ್ಷನ್ ಇದ್ರು ನಾವ್ ಹೇಗ್ ತಿರ್ಗಾ ನಮ್ ನಗುನ ವಾಪಸ್ ತಂದ್ಕೋಬೇಕು ಅನ್ನೋದನ್ನ ನೀವು ತಿಳಿಸಿ ಹೇಳಿದೀರಾ. ತುಂಬಾ ಧನ್ಯವಾದಗಳು ಮೇಡಮ್, ತುಂಬಾ ಇನ್ಸ್ಪೈರ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮಾಸ್ಟರ್, ಇನ್ಯಾರಾದ್ರೂ ಇದ್ರೆ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಯಾರು ಇಲ್ಲ ಅಂದ್ರೆ ನಾವು ಸೆಷನ್ ಎಂಡ್ ಮಾಡೋಣ. ಮೇಡಮ್, ಅನಂತ ಧನ್ಯವಾದಗಳು. ಇಷ್ಟು ಸರಳವಾಗಿ, ಸುಲಭವಾಗಿ, ರೂಪದಲ್ಲಿ ಎಲ್ಲವನ್ನು ಎಲ್ಲ ಮೌಲ್ಯಗಳು ನಾವು ಬರ್ಕೊಂಡಿರ್ತೀವಿ. ಮತ್ತೆ ಮತ್ತೆ ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಮತ್ತೆ ಸೆಷನ್ ಎಂಡ್ ಮಾಡೋಣ. ಮತ್ತೆ ರಾತ್ರಿ 9 ಗಂಟೆಗೆ ಮೀಟ್ ಮಾಡೋಣ. ಥ್ಯಾಂಕ್ ಯು.